ರಾತ್ರಿ 11:55. ಮಳೆ ಇಲ್ಲಪ್ಪ, ಮಳೆ ಅಣ್ಣ ಹೀರೋಯಿನ್ ಮೇಡಮು ಅಂದಿವೆ. ಯಾಕಪ್ಪ ಹೀರೋಯಿನ್? ಇಷ್ಟೊಂದು ಜನ ಹೀರೋಯಿನ್ಗಳಿದ್ದಾರೆ ಇಲ್ಲಿ, ನೋಡಿ ನೋಡಿ ಬೇಜಾರ ಪಡ್ತಕ್ಕ. ಹೌದಾ? ಹೊಸದ್ ಬೇಕು ನಿಮಗೆ? ಇಲ್ಲ ಕಾಣ, ಕೇಳಿದ್ದು ಕಾಣ. ಫಿಲಮಲ್ಲಿ ನಿಮ್ಮ ಫಿಲಮಲ್ಲಿ ಹೀರೋಯಿನ್ ಇರೋದಿಲ್ವಾ? ಅದಕ್ಕೆ ಇರ್ತಾರಲ್ಲ, ಇಬ್ಬಿಬ್ರು ಮೂರು ಇರ್ತಾರೆ, ಇದ್ರಲ್ಲಿ ಒಂದೇ ಒಂದಿದ್ದಾರೆ ಅಷ್ಟೇ. ಹೌದು ಅಣ್ಣ. ಏನೇನ ಇದು ಫುಲ್ ಡಲ್ ಆಗ್ಬಿಟ್ಟಿದಾರಲ್ಲ ಹೆಂಗೆ ಫೇಸ್ ಎಲ್ಲ? ನಮ್ಮ ಫಿಲಮ್ ರಿಲೀಸ್ ಆಗಿದೆ ಆಲ್ರೆಡಿ. ಮಾಡಿದ್ರಲ್ಲ. ನಮಸ್ಕಾರ, ಸೂಪರ್. ಈ ಸಾಂಗ್ ಗೊತ್ತಿತ್ತಲ್ವಾ? ಮತ್ತೆ ಅಣ್ಣ ಹೇಳ್ರಪ್ಪ, ಹಿಂಗೆ ಅಣ್ಣ ಸಿನಿಮಾದ ನಾನು ಅಸ್ಟೆಂಟ್ ಕೆಲಸ ಮಾಡಿದ್ದೀನಿ. ಹೊರಗಡೆ ಕೂತಾಗ ಅದೇ ಹೇಳ್ತಾ ಇದ್ರು ಅವರು. ಇದು ಬಿಗ್ ಬಾಸ್. ಚಲನಚಿತ್ರ ನಿರ್ದೇಶಕರಾದ ಶಶಾಂಕ್ ಮತ್ತು ಚಿತ್ರನಟ ಡಾರ್ಲಿಂಗ್ ಕೃಷ್ಣ, ನಿಮಗೆ ಬಿಗ್ ಬಾಸ್ ಸೀಸನ್ 12ರ ಮನೆಗೆ ಆತ್ಮೀಯ ಸ್ವಾಗತ. ನೀವಿಲ್ಲಿ ಕಳೆಯುವಷ್ಟು ಸಮಯ ಸಂತೋಷದಾಯಕವಾಗಿರಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಶುಭವಾಗಲಿ. ವೆಲ್ಕಮ್ ಟು ಬಿಗ್ ಬಾಸ್. ಥ್ಯಾಂಕ್ ಯು. ಮಧ್ಯರಾತ್ರಿ 12:10. ನಮ್ಮ ಫಿಲ್ಮ್ ನಿಮ್ಗೆ ಬ್ರ್ಯಾಕ್ ಬಗ್ಗೆ ಗೊತ್ತಿತ್ತಲ್ಲ, ಒಳಗೆ ಬರಕ್ ಮುಂಚೆ ಗೊತ್ತಿತ್ತಲ್ವಾ? ಸಾಂಗ್ ಕೇಳಿದ್ರಲ್ವಾ? ಸರಿ, ಸಾಂಗ್ ರೀಲ್ ಮಾಡಿದ್ರಾ? ರೀಲ್ ಮಾಡಿದ್ರಾ ಯಾರಾದ್ರು? ರೀಲ್ ಮಾಡಬೇಕು ಅಂತ ಓಪನ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಹೌದಾ? ಸೂಪರ್. ಹೈಯೆಸ್ಟ್ ಕನ್ನಡದಲ್ಲಿ ಹೈಯೆಸ್ಟ್ ರೀಲ್ ಆಗಿರೋ ಸಾಂಗ್ ನಮ್ದು. ಅದೇ ಈಗ ಕೃಷ್ಣಂದು ಇಮೇಜ್ ಇದ್ದಿದ್ದು ಅದೇನೆ, ನನ್ನ ಇಮೇಜು ಅದೇನೆ. ಲವ್ ಸ್ಟೋರಿ, ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ಮಾಡೋ ಅಂತ ಹೀರೋ, ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ಮಾಡೋ ಡೈರೆಕ್ಟ್ರು ಅಂತ, ಅದೇ ಥರದ ಸಿನಿಮಾ ಮಾಡೋದು ಬೇಡ ಅಂತ. ಸೊ ಆ ಸ್ಕಿಲ್, ಕೃಷ್ಣನ್ ಸ್ಕಿಲ್ ಅದನ್ನೆಲ್ಲ ಬಿಟ್ಬಿಟ್ಟು ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ ಒಂದು ಪಿಕ್ಚರ್ ಮಾಡೋಣ ಅಂತೇಳಿ. ಸೊ ಅದ್ರ ಜೊತೆಗೆ ಆಮೇಲೆ ದುಡ್ಡು, ಇವತ್ತಿನ ಪ್ರಪಂಚದಲ್ಲಿ ದುಡ್ಡಿದ್ರೆ ತಾನೇ ಎಲ್ಲ. ಹೌದು ಅಣ್ಣ. ಮಜಾ ಅಂದರೆ ಥಿಯೇಟ್ರಿಗೆ ಹೋದ್ವಿ ಸೆಕೆಂಡ್ ಡೇ. ಇಲ್ಲ ಯಾವುದೋ ಒಂದು ಮಾಲ್ಗೆ ಹೋದ್ವಿ, ಹೌಸ್ಫುಲ್ ಆಗಿತ್ತು. ಹೊರಗಡೆ ಹೋಗಿ ನೋಡೋಣ ಅಂತ ಎಲ್ಲ ಯೂತ್ಸ್ ಇರ್ತಾರೆ ಅಂತ ನೋಡಿದ್ರೆ ಅಲ್ಲೂ ಫ್ಯಾಮಿಲಿನೇ ಜಾಸ್ತಿ. ನಾವು ಏನು ಯಂಗ್ಸ್ಟರ್ಸ್ ಏನು ಎಂಜಾಯ್ ಮಾಡ್ತಾ ಇದ್ರಲ್ಲ, ಅದ್ರ ಡಬಲ್ ಎಂಜಾಯ್ ಮಾಡ್ತಾವ್ರು ಫ್ಯಾಮಿಲಿಯವರು. ಅಲ್ಲ ಹ್ಯಾಪಿ ಅಂದರೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಸಿಕ್ಕಾಪಟ್ಟೆ ವರ್ಕ್ ಆಯಿತು. ನಮ್ಮ ಡ್ರ್ಯಾಗನ್ ಮಂಜು ಇದಾರಲ್ಲ, ಇವ್ರ ಅಣ್ಣ ಭೀಮಾ ಪಿಕ್ಚರಲ್ಲಿ. ಡ್ರ್ಯಾಗನ್ ಮಂಜು ವಿಲನ್ನು ನಮ್ಮ ಪಿಕ್ಚರಲ್ಲಿ. ಡಾಲರ್ ಮಣಿ ಅಂತ ಒಂದು ಕ್ಯಾರೆಕ್ಟ್ರು, ಅವನೇ ಈ ಬೆಟ್ಟಿಂಗ್ ಮಾಫಿಯಾದ ಕಿಂಗು ಪಿಕ್ಚರಲ್ಲಿ. ಆ ಕ್ಯಾರೆಕ್ಟ್ರು ಒಂದು ಇಂಗ್ಲೀಷ್ ಟೀಚರ್ನ ಇಟ್ಕೊಂಡು ಇಂಗ್ಲೀಷ್ ಕಲಿತಾ ಇರ್ತಾನೆ. ಲೋಕಲ್ ಕ್ಯಾರೆಕ್ಟರ್ ಇಂಗ್ಲೀಷ್ ಕಲಿಯಕ್ಕೆ ಹೋದ್ರೆ ಹೆಂಗಿರ್ತದೆ? ಈಗ ನಿನಗೆ ಇಂಗ್ಲೀಷ್ ಕಲಿಸಿದ್ರೆ ನೀನು ಹಿಂಗೆಲ್ಲ ಕಲಿತೀಯಲ್ವಾ, ಆ ಥರ ಅದರೊಳಗಡೆ ಒಂದು ಫನ್ ಕ್ರಿಯೇಟ್ ಆಗಿಬಿಟ್ಟಿದೆ. ಆಮೇಲೆ ಕ್ಲೈಮ್ಯಾಕ್ಸು ಟ್ವಿಸ್ಟ್ ಮೇಲ್ ಟ್ವಿಸ್ಟು, ಟ್ವಿಸ್ಟ್ ಮೇಲ್ ಟ್ವಿಸ್ಟು, ಟ್ವಿಸ್ಟ್ ಮೇಲ್ ಟ್ವಿಸ್ಟು ಸಿನಿಮಾ. ಸೊ ಅದನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ಸೂಪರ್ ಸೂಪರ್. ಮಧ್ಯರಾತ್ರಿ 12:20. ಇದು ಬಿಗ್ ಬಾಸ್. ಡಾರ್ಲಿಂಗ್ ಕೃಷ್ಣ ಹಾಗೂ ಶಶಾಂಕ್, ಇಂದು ನಡೆದಿರುವ ಮತದಾನದಲ್ಲಿ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಮನೆಯ ಮುಂದಿನ ಕ್ಯಾಪ್ಟನ್ ಆದವರ ಹೆಸರನ್ನು ನೀವು ಘೋಷಿಸಬೇಕು. ಓಕೆ, ಅನೌನ್ಸ್ ಮಾಡೋ ಸಮಯ. ಡಗ್ 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 ಡಗ್.
ಯಾರ್ಯಾರಿದ್ದೀರಾ ಕಾಂಪಿಟೇಷನ್ಗೆ? ಕೈ ತೆಗಿರಿ. 2 3 4 5 6 ಬ್ರಾಟ್ 1, ಬ್ರಾಟ್ 2, ಬ್ರಾಟ್ 3, ಬ್ರಾಟ್ 4, ಬ್ರಾಟ್ 5, ಬ್ರಾಟ್ 6. 6 ಜನ ಬ್ರಾಟ್ಗಳು. 6 ಜನ ಬ್ರಾಟ್ಗಳಲ್ಲಿ ಇವಾಗ ಕ್ಯಾಪ್ಟನ್ ಯಾರು? ಕ್ಯಾಪ್ಟನ್ ಬ್ರಾಟ್ಗಳಿಗೆ ಕ್ಯಾಪ್ಟನ್ ಯಾರು ಅಂತ ಯಾರಿರ್ಬೋದು? ಜಾನ್ವಿ ಇಲ್ಲ ಮಾಳು? ಜಾನ್ವಿ. ಮಾಳು ಅಥವಾ ಜಾನ್ವಿ ಅಂದ್ರೆ ಇಬ್ರು ರೇಸರ್. ನೀವು ಅದನ್ನೇ ಹೇಳಿದ್ರೆ ಉಲ್ಟಾ ಹೇಳಿದ್ರು ಮಾಳು ಅಥವಾ ಕಾವ್ಯ? ಅಣ್ಣ 6 ಜನದಲ್ಲಿ ಒಬ್ರು ಗೆಲ್ಬೋದಣ್ಣ. ಮಾಳು ಇರ್ಬೋದು ಅನ್ಸುತ್ತೆ ಅಣ್ಣ. ಓಕೆ, ಓ ಗೊತ್ತಾಗೋಯ್ತು. ಈ ವಾರ ಕ್ಯಾಪ್ಟನ್ ಮಾಳು. ಜಾನ್ವಿ. ರೆಡಿ ರೆಡಿ ಗಿಲ್ಲೆ ಅಣ್ಣ ಗಿಲ್ಲೆ ಮಾಡು. ಸೂಪರ್ ಮಾಳು. ಒಂದು ವಾರ ರೆಸ್ಟಾ? ಒಂದು ವಾರ ರೆಸ್ಟಾ? ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಫುಲ್ ಸೇವೆಗಳು ಮಾಡ್ಬೇಕಾ ನೀವಾಗ? ಎಲ್ಲ ಫುಲ್ ಸೇವೆಗಳ? ಈಗ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗೆ ಉತ್ತರ ಕರ್ನಾಟಕ ಸಾಂಗ್ ಯಾಕ್ಸೋಣ? ಬಿಗ್ ಬಾಸ್ ರೆಡಿನಾ? ಎಲ್ಲರೂ ರೆಡಿ ರೆಡಿ. ಇದು ಬಿಗ್ ಬಾಸ್ ಮಾಳು. ವೀಕ್ಷಕರ ಬಹುಮತದ ಆಯ್ಕೆಯ ಅನುಸಾರ ಮನೆಯ ಕ್ಯಾಪ್ಟನ್ ಆಗಿರುವ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಎಲ್ಲ ನನ್ನ ಕರ್ನಾಟಕ ಜನತೆಗೆ, ಎಲ್ಲ ನನ್ನ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಂದಿರಿಗೆ, ನನ್ನ ಪ್ರೀತಿಸೋ ಹೃದಯಗಳಿಗೆ, ಎಲ್ಲ ನನ್ನ ಕಲಾಭಿಮಾನಿಗಳಿಗೆ ಈ ಸಪೋರ್ಟ ಈ ಕಲಾವಿದನ ಮೇಲೆ ಸದಾ ಇರಲಿ ಅಂತ ಅಂಗಲಾಚಿ ಕೈ ಒಡ್ಡಿ ಕಾಲು ಬಿದ್ದು ಕೇಳ್ಕೊತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮಧ್ಯರಾತ್ರಿ 12:30. ಶಶಾಂಕ್ ಹಾಗೂ ಡಾರ್ಲಿಂಗ್ ಕೃಷ್ಣ ಬಿಗ್ ಬಾಸ್ ಮನೆಗೆ ಆಗಮಿಸಿ ಮನೆಯ ಸದಸ್ಯರ ಜೊತೆ ನಕ್ಕು ನಲಿಯುತ್ತಾ ಕಾಲ ಕಳೆದಿದ್ದೀರಿ. ನಿಮ್ಮಿಬ್ಬರಿಗೂ ಅಭಿನಂದನೆಗಳು. ಈಗಷ್ಟೇ ತೆರೆ ಕಂಡಿರುವ ನಿಮ್ಮ ಸಿನಿಮಾ ಬ್ರಾಟ್ ಜನರ ಮೆಚ್ಚುಗೆಯನ್ನು ಪಡೆದು ಯಶಸ್ವಿಯಾಗಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಥ್ಯಾಂಕ್ ಯು. ನೀವಿನ್ನು ಹೊರಡುವ ಸಮಯವಾಗಿದೆ. ನೀವಿಬ್ಬರು ಕನ್ಫೆಷನ್ ರೂಮ್ ಮೂಲಕ ಹೊರಬರಬೇಕು. ಮನೆಯ ಸದಸ್ಯರು ಅತಿಥಿಗಳನ್ನು ಬೀಳ್ಕೊಡಿ. ಶುಭವಾಗಲಿ. ಥ್ಯಾಂಕ್ ಯು. ಮತ್ತೆ ಆರಾಮಣ್ಣ? ನಾವು ಸ್ವಲ್ಪ ಟೈಮ್ ಪಾಸ್ ಮಾಡಿಸೋದು ನಿಮಗೆ. ಹೊರಗೆ ಹೋಗಿ ನಾವು ರೀಲ್ ಮಾಡುತ್ತೀವಿ. ಬೇಗ ಹೋಗ್ಬಿಡಿ. ಬೇಗ ಹೊರಗಡೆ ಬಂದ್ಮೇಲೆ ಎಲ್ಲ ನಿಧಾನಕ್ಕೆ ಬನ್ನಿ. ಹೊರಗಡೆ ಬಂದ್ಮೇಲೆ ಫಿಲ್ಮ್ ತೋರಿಸ್ತೀವಿ. ಅಲ್ಲ, ತುಂಬಾ ಅರ್ಜೆಂಟ್ ಬರಕ್ಕೆ ಚೆನ್ನಾಗಿ ಆಡ್ತಾ ಇದ್ದಾರೆ, ಆಡಿ. ನಾ ಏನು ಹಿಂಗೆ ಹೋಗ್ತಾನೆ ಆಮಲ್ಲ ಇನ್ನ ಒಂದು ಕ್ಯಾಪ್ಟನ್ಸಿ ಇಲ್ಲ, ಒಂದು ಏನೂ ಇಲ್ಲ, ಒಂದು ಕೆತ್ತನ ಚಪ್ಪಲ್ ಇಲ್ಲ, ಹಂಗೆ ಹೋಗ್ತಾನೆ ಆಮಲ್ಲ ಅನ್ಸತ್ತೀನಿ. ನನಗೆ ಅನ್ಸ್ಕೊಂಡಿನಿ ನಂದು ಇಲ್ಲಿ ಬರ್ತದೆ ಕನಸನ್ನೇ. ಸಿನಿಮಾನೇನಪ್ಪ ಇನ್ನೂ ನೆಕ್ಸ್ಟ್? ಹಾಂ ಸರ್. ಅಲ್ಲಿ ಆಕ್ಚುಲಿ ಹಾಕ್ತಾರೆ ಸೂಪರ್ ಸ್ಟಾರ್. ಆಲ್ ದ ಬೆಸ್ಟ್. ಎಲ್ಲರಿಗೂ ಚೆನ್ನಾಗಿ ಆಡಿ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದೀರಾ, ಇನ್ನೂ ಚೆನ್ನಾಗಿ ಆಡಿ. ಗಿಲ್ಲಿ ಹೋಗ್ತೀಯ? ಹೋಗತ್ತೆಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅನ್ಕೊಂಡಿರ್ಲಿಲ್ಲ ನಾ ಈ ಸೀಸನ್ ಕ್ಯಾಪ್ಟನ್ ಹಾಕೊಂಡು ಕೆಲಸ ಅನ್ಕೊಂಡಿಲ್ಲ. ಹಿಂಗೆ ಹೋಗ್ತಾನೆ ಆಮಲ್ಲ ಅನ್ಕೊಂಡಿಲ್ಲ.
ಮಳೆ ಹೆಂಗೆ ಬಂದು ಹಂಗೆ ಹೋಗ್ಕೊಂಡು ತಿಳ್ಕೊಂಡಿನಿ. ಏನೋ ದೇವ್ರ ಪುಣ್ಯ, ಎಲ್ಲ ಅಭಿಮಾನಿಗಳ ಪುಣ್ಯ. ಥ್ಯಾಂಕ್ ಯು. ಮಧ್ಯರಾತ್ರಿ 12:50. ಚಾನ್ಸ್ ಇತ್ತು ಗಿಲ್ಲಿಗೆ, ನಿಜ ಚಾನ್ಸ್ ಇತ್ತು ಗಿಲ್ಲಿ. ಗಿಲ್ಲಿ ಗೆದ್ದಿದ್ರೆ ಇವತ್ತು ಒಳ್ಳೆ ಚಾನ್ಸ್. ಅವನಿಗೆ ಆಚೆ ಇರೋ ಸೌಂಡ್ಗೆ ಅವನೇ ನಿಜ ಇತ್ತು. ಈ ತರದ್ದು ಟಾಸ್ಕ್ ಒಂದ್ ವಾರ ಕ್ಯಾಪ್ಟನ್ ಆಗಿರ್ತಿಂತ ಪೂರ್ತಿ ಅಲ್ಲ, ಒಂದ್ ವಾರ ಕ್ಯಾಪ್ಟನ್ ಆಗಿರ್ತಿಂತ 16 ವಾರ ವೈಸ್ ಕ್ಯಾಪ್ಟನ್ ಆಗಿರ್ತೀನಿ ಬಿಡು. ಬನ್ನಿ ಕ್ಯಾಪ್ಟನ್. ಈ ಕ್ಯಾಪ್ಟನ್ಸಿ ನಾ ಅಭ್ಯರ್ಥಿ ಆಗಕ್ಕೆ ಮೊದಲನೇದಾಗಿ ಮೊದಲು ಕಾರಣೀಕರ್ತರಾಗದವರು ಧ್ರುವಣ್ಣ, ಆನಂತರ ಚಂದ್ರಣ್ಣ. ಯಾಕಂದ್ರೆ ಅವ್ರು ಬಿಟ್ಟು ಕೊಟ್ಟಿದ್ದಕ್ಕೆ ನನಗೆ ಇಲ್ಲಿ ತಕ ಬಂದನು. ಅದರಿಂದ ಈ ಮಟ್ಟಿಗೆ ಇಲ್ಲಿ ಕ್ಯಾಪ್ಟನ್ಸಿ ಓಟದಿಂದ ಗೆದ್ದ ಕೇಸಿಂದ ಈ ಕ್ಯಾಪ್ಟನ್ಸಿ ಒಳಗೆ ಹೆಜ್ಜೆ ಇಡಾಕತ್ತಂದ್ರೆ ಎಲ್ಲ ನನ್ನ ಕಲಾಭಿಮಾನಿಗಳು ಪುಣ್ಯ. ಕರ್ನಾಟಕ ಜನತೆಗೆ ಕೇಳ್ಕೋದೇನಪ್ಪ ಅಂತ ಕೇಳಿದ್ರೆ, ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಲ್ಲ ಅವ್ರಿಗೂ ಒಂದು ಕಷ್ಟ ಕಾಲದಲ್ಲಿ ಚಂದ್ರಣ್ಣಗಾಗಲಿ ಮತ್ತು ಧ್ರುವಣ್ಗಾಗಲಿ ಹೀಗೆ ಅವ್ರು ನಿಮ್ಮ ಸಪೋರ್ಟ್ ಬೇಕಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಮಧ್ಯರಾತ್ರಿ 12:55. ಜಯ ಮಹಾಕಾಲ್. ಯಾರಾದ್ರೂ ಅವ್ನು ಸಿಕ್ಕಿದ್ರೆ ಇವತ್ತು ಅವನೇ ಅಲ್ಲಿ ನೋಡ್ತಾ ಇದ್ದೀನಿ. ಸುಧಿಯಣ್ಣ ಅಲ್ಲ, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ತುಂಬಾ ಸಲ ಹೇಳಿದ್ರಿ ಈ ಮಾತು, ನಾನು ಸುಮ್ಮನೆ ಇದ್ದೀನಿ. ಹುಡುಗ ನೀನ್ ಹೇಳಿದ್ರೆ ಬರ್ತಾನೆ ಅಂತ ಹೇಳಿದ್ ನಾನು. ಅಲ್ಲ, ಒಂದ್ ನಿಮಿಷ ಅಲ್ಲಿ ಅವ್ರವ್ರ ರೀತಿಯಲ್ಲಿ ಎಲ್ರು ಮಾತಾಡಿದೀವಿ. ಅಲ್ಲ ಸಾರಿ ಬೇಡ ಸುಧಿಯಣ್ಣ, ತುಂಬಾ ಸಲ ಗೊತ್ತಾಯ್ತು. ನಾನ್ ಮಾತಾಡಿದ್ ಬೇರೆ ಅರ್ಥಕ್ಕೆ, ನಂದು ಒಂದು ಟಾಸ್ಕ್ ಅಲ್ಲಿ ನಾನು ಓಪನ್ ಆಗಿ ನನ್ನ ಜಾಗದಲ್ಲಿ ಕಾವೇ ಇದ್ದೀನಿ. ನಾನು ಕೇಳಿದಾಗ ಇಲ್ಲ ಸ್ಪಂದುಗ್ ಅರ್ಥ ಆಯ್ತು ಅಂತ ನಾನು ಏನ್ ಹೇಳಿದ್ರಂತೆ. ಕೇಳಿದೆ ಅಂದ್ರೆ ಕನಸಲ್ಲಿ ಅನ್ಕೊಂಡಿರ್ಕಿಲ್ಲ ಮ್ಯಾಮ್, ಕನಸಲ್ಲಿ ಅನ್ಕೊಂಡಿರ್ಕಿಲ್ಲ. ತುಂಬಾ ಖುಷಿ ಆಯ್ತು ಅಷ್ಟೇ. ಥ್ಯಾಂಕ್ ಯು. ಕನಸಲ್ಲಿ ಅನ್ಕೊಂಡಿರ್ಕಿಲ್ಲ. ಹೋಗು, ನಿನ್ ವ್ಯಕ್ತಿತ್ವ ಗೆದ್ದಿದೆ ಅಂತ ಅರ್ಥ. ನಿನ್ ವ್ಯಕ್ತಿತ್ವ ಗೆದ್ದಿದೆ ಅಂತ ಅಷ್ಟೇ. ನಿನ್ ವ್ಯಕ್ತಿತ್ವ ಗೆದ್ದಿದೆ. ದಿನ 40 ಬೆಳಗ್ಗೆ 10:10. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಏನಾಗುತ್ತೆ ಅಂತ ಗೊತ್ತಿಲ್ಲ. ಬೆಳಗ್ಗೆ 11:50. ಈಗ ಫಸ್ಟ್ ಮುಂಜಾನೆ ಅಡುಗೆ ಅವ್ರಿಗೆ ರಾಶಿಕಾ, ರಕ್ಷಿತಾ, ರಘು ಸರ ಮತ್ತು ಅಭಿ ಬೆಳಗ್ಗೆ. ಹೌದು. ಸಾಯಂಕಾಲ ಅಶ್ವಿನಿ ನೀವು ಮತ್ತು ಜಾನಿ ಮ್ಯಾಮ, ಸ್ಪಂದನ ಅವ್ರ ಲ್ಯಾಬ್ ಕ್ಲೀನಿಂಗ್ ಹಿಡ್ಕೊಂಡು ಅಡುಗೆ ಮಾಡ್ಕೋಬೇಕು. ಪಾತ್ರೆ ತೊಳೆಯವ್ರ ಲ್ಯಾಬ್ ಕ್ಲೀನಿಂಗ್ ಮಾಡೋಂಗಿಲ್ಲ. ಸ್ಲ್ಯಾಬ್ ಬಾತ್ರೂಮ್ ಕ್ಲೀನಿಂಗ್ ಇಬ್ರು ಬೇಕಲ್ಲಿ. ಸರಿ ನಿಲ್ಲು. ಅಲ್ಲಿ ಒಬ್ಬರು ಲೇಡೀಸ್ ಒಬ್ಬರು ಬಾಯ್ಸ್ ಹಾಕ್ತಾನೆ. ಸೂರಜನ ನೀವೊಂದು, ಆನಂತರ ನಿಲ್ಲು. ಸರಿ ಓಕೆ. ಪಾತ್ರೆ ತೊಳಿತೇನೆ.
ಇಲ್ರಿ ಸರ್ ಮಾಡು, ಯಾಕಂದ್ರೆ ಆಗಲ್ಲ ಅಣ್ಣ, ನನ್ನ ಪರ್ಸನಲ್ ಪ್ರಾಬ್ಲಮ್. ಆಗಂಗಿಲ್ಲ ತಲಪಿ, ಯಾಕಂದ್ರೆ ಆಗಂಗಿಲ್ಲ ಅನ್ನೋಂಗಿಲ್ಲ ಇಲ್ಲಿ, ಯಾಕಂದ್ರೆ ಎಲ್ಲರೂ ಕೆಲಸ ಇಲ್ಲ, ಎಲ್ಲರೂ ಮಾಡಬೇಕಾಗಿರ್ತೈತಿ ಇಲ್ಲಿ. ನಾ ಇಲ್ಲಿ ಇನ್ನ ನಾ ಯಾರನ್ನ ಹಾಕ್ಬೇಕನ್ನ 3 ದಿನ ಮಾತ್ಕೊಳ್ಳಿ ಮತ್ತೆ ನಾ ಚೇಂಜ್ ಮಾಡೋವನ್ನ. ಆಮೇಲೆ ಪಾತ್ರೆ ಬೆಳಗೋದು. ಪಾತ್ರೆ ಇನ್ನಿಬ್ರು ವೈಸ್ ಕ್ಯಾಪ್ಟನ್ ಬಿಟ್ಬಿಟ್ಟಿದ್ದೀರಾ? ಯಾರು ಪಾತ್ರೆ ಗಿಲಿಕಲ್ ತೊಳ್ಸಿ. ಮುಂಜಾನೆ ಇಬ್ರು ಪಾತ್ರೆ ತೊಳ್ಯಾಕ ಮುಂಜಾನೆ ಒಬ್ರು ತೊಳಿಬೋದು, ಅಡ್ಜಸ್ಟ್ ಮಾಡ್ಕೊಂಡು ಸಂಜೆಗೆ ಒಬ್ರು ತೊಳಿಬೋದು. ನಿಮ್ಮ ಮ್ಯಾಮೇಲಿಂದ ಬಿಟ್ಟಿಂದ ಬೇಡ, ನಾವು ಇಬ್ರು ಸೇರಿ ತೊಳಿತು ಅಂದ್ರೆ ನಿಮ್ಮ ಮೇಲಿಂದ. ಮಧ್ಯಾಹ್ನ 12 ಗಂಟೆ. ಒಂಥರ ಆಗ್ತಾ ಇರೋದು. ವಾಟ್ ಹ್ಯಾಪನ್? ಈಸ್ ಟಾರ್ಗೆಟಿಂಗ್. ಯಾರು? ಮಾಡು ಬೇಕು ಅಂತ ಬಾತ್ರೂಮ್ಗೆ ಹಾಕೊಂಡು. ಈಗ ಯಾರು ಬಾತ್ರೂಮ್ ಮಾಡ್ತಿರೋದು? ಈಗ ಯಾರು? ನೀವಲ್ವಲ್ಲ, ಇಲ್ಲಿ ಡ್ಯಾಡಿ ಮಮ್ಮಿ ಜೊತೆ ಅಲ್ಲ ನೀವು ಇರೋದು. ನಿಮ್ದು ಅದು ಪಾಪದ ಹೆಸರೇನು? ಯಾಕಾದ್ರೂ ಸೇವ್ ಮಾಡಿದ್ನು ನಾನು. ಫಸ್ಟ್ ಬಂದಿತ್ತು ಅವ್ರದ್ದೇ ಎತ್ತಕ್ಕೆ ನನಗೆ, ಹಂಗೆ ಇವಾಗ ಬಿಟ್ಟೆ. ನನಗೆ ಬಂತು ಮುಳ್ಳು, ಗೊತ್ತಿದ್ರು ಇಡೀ ಕೇಳಿ. ನೀವು ಮಾಡ್ತಾ ಇಲ್ವಲ್ಲ, ನೀವು ಮಾಡ್ತಾ ಇಲ್ವಲ್ಲ. 3 ದಿನ ಆದ್ಮೇಲೆ ಮಾಡ್ಬೇಕು ತಾನೆ. ನೀವು ಯಾವತ್ತಾದ್ರೂ ಒಂದು ದಿವಸ ಇಲ್ಲಿ ಇರ್ತೀರಾ ಅಂತಂದ್ರೆ ಮಾಡ್ಲೇಬೇಕು. ಬೇರೆ ಎಲ್ಲಿ ಕೆಲಸ ಮಾಡಿದ್ರು ಮನೇಲಿ ಅಷ್ಟು ರೆಕಗ್ನೈಸ್ ಆಗಲ್ಲ. ಬಾತ್ರೂಮ್ ಮಾಡಿ ಬಂದ್ರೆ ವಾವ್ ರಿಷಾ ಅಂತ ನೋಡಿ, ಮುಖ ಎಲ್ಲ ನೋಡಿ ಹೇಗಾಯ್ತು. ಬ್ರೇಕ್ಫಾಸ್ಟ್ ಬೇಟೆ ಸಿಕ್ತು ಬಾಸ್ಗೆ, ನಮ್ಮ ಬಾಸ್ಗೆ. ಕೈ ಜೋಡ್ಸೋದು ಇಂಪಾರ್ಟೆಂಟ್ ಅಲ್ಲ, ಕೆಲಸ ಮಾಡಬೇಕು. ಕೈ ಜೋಡ್ಸೋದು ಹಿಂಗೆ ಜೋಡಿಸ್ಕೊಂಡಿದ್ರ ಅದದ ಬಾ ಆಯ್ತು. ನಿನ್ನ ಸಮಸ್ಯೆ ಏನೀಗ? ಕಸ ಗುಡ್ಸಕ್ ಹಾಕಿದ್ರಲ್ಲ ನಿನ್ನ. ಮಾಡ್ಬೇಕಲ್ಲ ಆಮೇಲೆ. ಮಾಡ್ಬೇಕು. ಇಲ್ಲಿ ಯಾರಿಗೂ ಯಾರು ಅವಮಾನ ಮಾಡ್ಬೇಕಂತಾಗ್ಲಿ, ಇಲ್ಲಿ ಯಾರಿಗೂ ಯಾರು ಟಾರ್ಗೆಟ್ ಮಾಡ್ಬೇಕಂತಾಗ್ಲಿ ಏನೂ ಇಲ್ಲ. ಪ್ರತಿಯೊಬ್ರು ಮಾಡ್ಬೇಕು, ಕಲ್ತಿರ್ಬೇಕು ಲೈಫಲ್ಲಿ, ಇದು ಜೀವನ. ಹಂಗಾಗಿ ಇರ್ಲಿ ಮಾಡಲ್ಲ ಅಂತ ಹೇಳ್ತಿಲ್ಲ, ಟಾರ್ಗೆಟಿಂಗ್ ಇಲ್ಲ ಆತರ ಏನೂ ಇಲ್ಲ. ಅವ್ರೇನೂ ಟಾರ್ಗೆಟ್ ಮಾಡ್ಲಿಲ್ಲ, ಬಿಡು. ಅದು ಪಾಪ ಮಾಡು ಎಂತ ಟಾರ್ಗೆಟ್ ಏನು. ಅವ್ರು ನನ್ ಕಂಡ್ರೆ ಆಗಲ್ಲ. ಮಧ್ಯಾಹ್ನ 12:10. ಬಂದು ಬರೀ 3 ವಾರ ಆಗಿದೆ, ಅದು ಬೇರೆ ಪ್ರಶ್ನೆ. ನಾವೆಲ್ಲ ಸೀನಿಯರ್ಸು. ರಿಸನಿಗೆ ಕ್ಯಾಪ್ಟನ್ಸಿ ಕೊಟ್ರೆ ಆ ಅನುಭವ ಇಲ್ಲ, ಅದು ಇನ್ನೊಂದು ಪ್ರಶ್ನೆ. ಹಂಗಾಗಿ ಈಗ ಕ್ಯಾಪ್ಟನ್ಸಿ ಸಿಗಲ್ಲ. ಅಚ್ಚುಕಟ್ಟಾಗಿ ಮಾಡ್ತೀನಿ, ನಿನ್ ತರ ತಲಹರಟೆಯಾಗಿ ಮಾಡಲ್ಲ ನಾನು. ಅಚ್ಚುಕಟ್ಟಾಗಿ ಒಂದೇ ಒಂದು ಮಾಡಕ್ಕೆ ಪೇಮೆಂಟ್ ಕೊಡ್ತಾರೆ. ಜಗಳ ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ಅದು ನಾನು ಹೇಳ್ತಾ ಇಲ್ಲ. ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡಿ ಇದಕ್ಕೇನೆ ಪೇಮೆಂಟ್ ಕೊಡ್ತಾರೆ. ನೀನಂತವ್ರು ಇದ್ರೆ ಕೆಣಕಕ್ಕೆ ಅಂತ ಏನು ಮಾಡಕ್ಕಾಗಲ್ಲ. ಇನ್ಸಲ್ಟ್ ಮಾಡ್ಕೊಳ್ಳಿ ಅಂತ ನಾನೇ ಇನ್ಸಲ್ಟ್ ಮಾಡಲ್ಲ, ಇನ್ನೊಬ್ರಿಗೆ ಇನ್ಸಲ್ಟ್ ಮಾಡ್ಕೊಳ್ತೀನಿ ನಾನು. ನೀನು ಸ್ವಲ್ಪ ನಯ ನಾಜೂಕು ಅನ್ನೋದು ಕಲ್ತ್ಕೋ ಲೈಫಲ್ಲಿ, ಬೇಕಾಗತ್ತೆ. ಯಾರ ಮುಂದೆ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ, ಪರಿಜ್ಞಾನ ಇಲ್ಲ. ನಿನಗೆ ಇಲ್ಲ, ಅದು ಬೇರೆ ಪ್ರಶ್ನೆ. ಏನಿಲ್ಲ. ಈ ಮನೇಲಿ ಯಾವ್ಯಾವ ಟೈಟಲ್ ಕೊಡ್ಬೋದು? ಎಲ್ಲಾ ಟೈಟಲ್ ಕೊಡ್ಬೋದು. ಇರಿ ವೆಯ್ಟ್, ಮಾತಿನ ಮಲ್ಲ ಹೇಳಿ, ನೀವ್ ಹೇಳಿ. ತಲಹರಟೆ ಬೇಡ ಸರಿ, ಕಳಪೆ, ತಲಹರಟೆ ಕಳಪೆ. ನೀನ್ ಜಾನು ಅಣ್ಣ ಬಾಸ್ ಪ್ಯೂರೆಸ್ಟ್ ವರ್ಡ್ಗೆ ಮ್ಯಾಚ್ ಕಳಪೆ ವ್ಯಕ್ತಿ. ಓಕೆ, ನೆಕ್ಸ್ಟ್ ನಾನ್ ಕೊಡ್ಲಾ? ಮೈಗಳ್ಳ ಒಂದು ಒಳ್ಳೇದು ನಿನ್ ಬಗ್ಗೆ ಮಾರ, ಒಂದು ನಿನ್ನ ಬಗ್ಗೆ ತುಂಬಾ ಒಳ್ಳೇದು ಮಾತಾಡ್ತಾರ ಕಣಪ್ಪ. ನೀನು ಮಾರ, ನಿನಗೆ ಫುಟೇಜ್ ನೀನು ಬೇರೆಯವ್ರನ್ನಲ್ವಾ ಹೀರೋ ಆಗ್ತಾ ಇರೋದು. ನೀನು ಜೆನ್ಯೂನ್ ಆಗಿ ಶೂಟ್ ಮಾಡಪ್ಪ, ಆಡ್ಕೊಳ್ಳ ಸರೆಂಡರ್ ಕಾರ್ಡಿ ಅಟ್ಯಾಕ್ ಈಗ ಆಗುತ್ತದೆ. ಈಗಲೇ ನೋಡು, ನಾನು ಇದನ್ನೇ ಹೇಳ್ತಾ ಇರೋದು. ನೀನು ಇನ್ನೊಬ್ಬರನ್ನ ಕಾಲ್ ಹೇಳಿದೆ ಪ್ರೂವ್ ಮಾಡು ನೀನ್ ಏನು ಅಂತ. ಅದನ್ನೇ ಕಿಚನ್ ಚಪ್ಪಳ ಬಂದಿರೋದು ಏನ್ರಿ ಹಿಂಗಂದ್ಬಿಟ್ರಲ್ರಿ. ನೀನ್ ಇನ್ನೊಬ್ಬರಿಗೆ ಡ್ರಿಲ್ ನಾನು ಈಗ ಒಂದ್ ಹೇಳ್ತೀನಿ ಕೇಳಿ, ಇವತ್ತಿಂದ ಹೇಳ್ತೀನಿ ಕೇಳು. ಹಾಯ್ ಬಾಯ್ ಬಿಟ್ರೆ ನೀನು ನನ್ನ ಬಗ್ಗೆ ಏನೂ ಮಾತಾಡಬಾರ್ದು. ಯಾರು? ಇವತ್ತಿಂದ ಇಲ್ಲ, ನಿನ್ ಬಗ್ಗೆ, ಈ ಕ್ಷಣದಿಂದ ನನ್ನ ಬಗ್ಗೆ, ನಾನು ನಿನ್ ಬಗ್ಗೆ ಮಾತಾಡಲ್ಲ, ನೀನ್ ನನ್ನ ಬಗ್ಗೆ ಮಾತಾಡ. ಇಲ್ಲ, ನಾ ಮಾತಾಡ್ತೀನಿ ನೋಡಲಿ. ವಾಕ್ ಸ್ವಾತಂತ್ರ್ಯ ಇಲ್ಲ, ನನ್ನ ಬಗ್ಗೆ ಇನ್ನು ಮುಂದೆ ಇವತ್ತಿಂದ ಕೇಳು. ಸ್ವಾತಂತ್ರ್ಯ ಇದೆ, ಇನ್ನೊಬ್ರ ಆಳಿಸ್ಬೇಕು. ಇರುದು ಹೇಳ್ತೀನಿ ನಾನು, ಯಾವಾಗ ಇರುದು ಹೇಳ್ತೀನಿ. ನಂದು ಏನ್ರಿ ಬೇಡ, ನೀನ್ ಇರೋದನ್ನು ಚಂದ್ರಣ್ಣ. ನನ್ನ ವಿಚಾರದಲ್ಲಿ ನನ್ನ ಕಾಲ್ ಎಳೆಯೋದಾಗ್ಲಿ ಅಥವಾ ತಮಾಷೆ ಮಾಡೋದಾಗ್ಲಿ ಈ ಪಾಯಿಂಟ್ ಇಂದ ಸ್ಟಾಪ್ ಆಗಬೇಕು. ನಾನು ನಿಜವಾಗ್ಲೂ ಇದು ಸೀರಿಯಸ್ ಮಾತಾಡ್ತೀನಿ. ನಾನು ಇದು ತಮಾಷೆ ಅಲ್ಲ. ಗಿಲ್ಲಿ ನನ್ನ ಇದಕ್ಕೆ ಬಂದ್ರೆ
ಅಣ್ಣ ನಾನು ನಾನು ಕೇಳಿಲ್ಲ ಆಯ್ತು ಇದ್ರು ಬನ್ನಿ ಇರಿದ್ರು. ಹಂಗಾರೆ ನೀನ್ ನನ್ನ ಕಾಲೇ ಹೇಳಿಲ್ಲ. ಆಯ್ತಾ? ನನ್ನ ಬಗ್ಗೆ ತಮಾಷೆ ಆಗ್ಲಿ ಕಾಲು ಎಳೆಯೋದಾಗ್ಲಿ ನಗಾಡೋದಾಗ್ಲಿ ಎಲ್ರೂ ಹೇಳ್ತೀನಿ. ಅವ್ರ ಕಡೆಯವ್ರಿಗೆ ಒಂದು ಯಾರು ನನ್ನ ಕಡೆಯವರು? ನನ್ನ ಕಡೆಯವ್ರು ಯಾರು? ಅದು ಬೇಕಾಗಿದ್ದಿರೋ ವಿಷಯ. ನನ್ನ ಕಡೆಯವ್ರು ಯಾರು? ಈ ಕಡೆಯವ್ರು ಯಾರು ಅಂತ ಗೊತ್ತು ಎಲ್ಲಾರ್ಗು. ನೀನು ಬೇಗ ಟ್ರಿಗರ್ ಆಗ್ಬಿಡ್ತೀಯ. ನಿನಗೆ ಗೊತ್ತಿಲ್ಲ ಕಾಮಿಡಿ ಯಾವ್ದು ಸೀರಿಯಸ್ ಯಾವ್ದು ಅಂತ ನಿಂಗೆ ಗೊತ್ತಿಲ್ಲ. ಟ್ರಿಗರ್ ಐತೆ ಅನ್ಬಿಟ್ಟು ಎಲ್ರೂ ಆಗ್ಬೇಕು ಅಂತ ಏನಿಲ್ಲ. ಎಲ್ರೂ ಬ್ರದರ್ ಶನಿವಾರದ ಎಪಿಸೋಡ್ ಅಷ್ಟೇ. ಸರಿ ಬ್ರದರ್ ಹೊರಡಿ ಬ್ರದರ್ ನೀವು ಹೊರಡಿ ಆಯ್ತಾ? ಶನಿವಾರದ ಇದಷ್ಟೇ ಸರ್. ಸುದೀಪ್ ಸರ್ ಮುಂದೆ ಅಥವಾ ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಅಥವಾ ನನ್ನ ಇಮೇಜ್ ನ ನೀನು ಕಾಲು ಎಳೆಯೋದು ತಮಾಷೆ ಮಾಡ್ಕೊಂಡು ನೀನೇನಾದ್ರೂ ಹೀರೋ ಅಥವಾ ಫುಟೇಜ್ ತಗೊಳ್ಳೋದ ನಾನು ಅಲ್ಲಲ್ಲೇ ಮಾತಾಡ್ಬಿಡ್ತೀನಿ. ನಾನು ಹೇಳಂಗಿಲ್ಲ. ಶನಿವಾರ ಹಂಗ್ ಮಾತಾಡಂಗಿಲ್ಲ, ಭಾನುವಾರ ಹಿಂಗ್ ನನ್ನ ವಿಷಯ ಬೇಡ, ನನ್ನ ವಿಷಯ ಬೇಡ. ಈ ಪಾಯಿಂಟ್ ಇಂದ ಬೇಕಾಗಿಲ್ಲ. ನನ್ನಿಂದ ನೀನು ತಗೋಬೇಡ ಫುಟೇಜ್. ನೀನು ನನ್ನಿಂದ ತಗೋಬೇಡ ಫುಟೇಜ್. ಹೇಳ್ತಾ ಇದ್ದೀನಿ ಕೇಳ್ಕೊ. ನೀನು ನನ್ನ ಕಾಲ ಎಳೆದು ನನಗೆ ತಮಾಷೆ ಮಾಡಿ ಇವತ್ತಿನ ನಾನು ಸ್ಟಾಪ್ ಅಷ್ಟೇ. ಅಲ್ಲ, ನೀನು ನನಗೆ ತಮಾಷೆ ಮಾಡ್ಬಿಟ್ಟು ಮಾತಾಡ್ಬೇಡ. ನೀನು ನನಗೆ ತಮಾಷೆ ಮಾಡಿ ನನ್ನ ಕಾಲ ಎಳೆದು ಮಾತಾಡ್ಬೇಡ. ನೀನು ನನಗೆ ತಮಾಷೆ ಮಾಡಿ ನನ್ನ ಸೆಲ್ಫ್ ರೆಸ್ಪೆಕ್ಟ್ ತೋರ್ತು. ನೀನ್ ನನಗೆ ತಮಾಷೆ ಮಾಡಂಗಿಲ್ಲ. ನೀನ್ ನನ್ನ ಕಾಲ ಎಳೆಯಂಗಿಲ್ಲ. ನೀನ್ ನನಗೆ ತಮಾಷೆ ಮಾಡಂಗಿಲ್ಲ. ಕೂಲಾಗಿರಿ ಬ್ರೋ, ಕೂಲಾಗಿರಿ. ನೀನ್ ಕೂಲಾಗಿ ರಿಸೀವ್ ಮಾಡು. ಫಸ್ಟ್ ನಾನು ಕೂಲಾಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ನಿನ್ನ ಬಿಡು ಕೂಲಾಗಿರಿ. ನೀವೇ ಹೇಳಿದಿರ ಟೆನ್ಷನ್ ಆದ್ರೆ ಗಾಡಿ ಅಟ್ಯಾಕ್ ಬರುತ್ತೆ ಅಂತ. ಕೂಲಾಗಿರಿ. ಅದೇ ಜಗಳ ಮಾರೆ ನೋಡ್ಬೇಕಾ? ನಾನು ನೋಡ್ಬರ್ಲ. ಸ್ಟಾಪ್ ಆಗ್ಬೇಕಷ್ಟೇ. 50 ಸಲ ನೀನು ನನಗೆ ತಮಾಷೆ ಮಾಡಿ ಫುಟೇಜ್ ತಗೊಳ್ಳೋದು ಬೇಡ. ನೀನು ಆಯ್ತು ಅಂದ್ರೆ ಬಿಟ್ಬಿಡ್ಬೇಕು. ನೀನ್ ಆಯ್ತು ಸುಮ್ಮನೆ ಆಗ್ಬಿಡಾಯ್ತು. ನಾನು ಪ್ರೋಗ್ರಾಮ್ ಮಧ್ಯದಲ್ಲೇ ಕೈ ಎತ್ಬಿಟ್ಟು ನಿಂತ್ಬಿಟ್ಟು ಸರ್ಗೆ ಹೇಳ್ತೀನಿ, ಸರ್ ಸರಿ ಬಾ, ನನಗೆ ಒಪ್ಪಿಗೆ ಇಲ್ಲ. 100% ಗಿಲ್ಲಿ ಯಾವಾಗಲೂ ಸರಿಯಲ್ಲ. ತಪ್ಪದು. ಯಾವಾಗೂ ಜೋಕ್ ಮಾಡೋದು, ಇನ್ನೊಬ್ಬರನ್ನ ಡಿಸ್ರೆಸ್ಪೆಕ್ಟ್ ಮಾಡೋದು ಸರಿಯಲ್ಲ. ಮಧ್ಯಾಹ್ನ 12:30. ಅಣ್ಣ ರಿಷಬ್ ಬೇಜಾರ್ ಮಾಡ್ಕೊಳ್ಳೋ ಒಂದು ಮಾತು ಬೇಜಾರ್ ಮಾಡ್ಕೊಳ್ಳ ಅಂದ್ರೆ ಹೇಳ್ತೀನಿ ನನಗೆ ಅನ್ಸುತ್ತೆ. ಹೇಳಿ ಅಲ್ಲ ಈಗ ನಾನು ಈಗ ಅಶ್ವಿನಿ ಮೇಡಮ್ ಏನೋ ಜಗಳ ಆಡ್ತಾ ಇದೀವಿ ಅಂದ್ರೆ ಮಧ್ಯದಲ್ಲಿ ಬರೋಂಥವ್ರು ಅವ್ರನ್ನೂ ಸಮಾಧಾನ ಮಾಡ್ಬೇಕು, ಇವ್ರನ್ನೂ ಸಮಾಧಾನ ಮಾಡ್ಬೇಕು. ಪುನಃ ಜಗಳ ಆಗತ್ತಾರ ಬೇಡ. ನಾನೇನು ಏನ್ ಗೊತ್ತಾ, ಈಗ ನೀನು ಈಗ ಮಾಡ್ತೀಯ ಅಂತ ಜಗಳಕ್ಕೆ ಹೋಗ್ಬಾರ. ಅಲ್ಲ ಅದು ನನ್ನ ಈಗ ನಾವು ಮಧ್ಯಕ್ಕೆ ಎಂಟ್ರಿ ಆಯ್ತು ಅಂದ್ರೆ ನಿಮಿಷ ನೀವ್ ಹೇಳಿದ್ ನಾನು ಒಪ್ಕೊಂತೀನಿ. ಅವ್ನ ಅವಾಗಿಂದನು ನನಗೂ ಹೀಯಾಳಿಸ್ತಾನೆ ಕೂತಿದ್ದಾನೆ. ಅದಕ್ಕೆ ನಾನು ಸುಮ್ಮನೆ ಆಗಿದ್ದು. ಕೇಳ್ಬಿಡು, ನಾನು ಹೇಳ್ತಾರ ಅದ್ ನನಗೆ ಅರ್ಥ ಆಯ್ತು. ಅವ್ನ್ ಹೇಳಿದ್ ನಾನು ಅದೆಲ್ಲ ಅವ್ನಿಗೆ ಏನ್ ಹೇಳಿದ್ರು ಅವ್ನ್ ಸಹಿಸ್ಕೊಂತ ನಾನ್ ಜಗಳ ನನ್ ಈಗ ಉದಾಹರಣೆಗೆ ಇವ್ರಿಗೆ ನಮ್ಗೆ ಏನು ಆಯ್ತಲ್ವಾ, ಇವ್ರಿಗೆ ಏನು ಹರ್ಟ್ ಆಯ್ತಾ ಅಲ್ಲೇ ಹೇಳಿ ಮುಗಿಸ್ಬಿಡ್ಬೇಕು. ಅದನ್ನ ಗಿಲ್ಲಿ 100 ರೇಕ್ಸ್ ಇರ್ಬೋದು, ಧ್ರುವ 10-8 ರೇಕ್ಸ್ ಇರ್ಬೋದು. ಅಲ್ಲಿಗೆ ಅದೇ ಹೇಳ್ದು, ಇಲ್ಲಿಗೆ ಬೇಡ ಅಂದ್ಮೇಲೆ ಬೇಡ. ಅದು ಹರ್ಟ್ ಆಗ್ತಿದೆ ಅಂದ್ಮೇಲೆ ಪರ್ಸನಲ್ ಆಗಿ ಬೇಡ 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 ಇದೇ ಕಾಕ್ರೋಜ್ ಅಣ್ಣ ನೆನ್ನೆ ರಿಷಿಕನುವೆ ಧನುವಣ್ಣನು ಮಾತಾಡ್ಬೇಕಾದ್ರೆ ಕರೆದು ಹೇಳ್ತಾರೆ, ಇಲ್ಲಿ ನೋಡು ಅಂತ. ಇಲ್ಲ ನಾ ಸುಮ್ಮನೆ ಕೂತ್ಕೊತಿದ್ದೆ ಅಲ್ವಣ್ಣ. ಅದು ತಮಾಷೆ ಹೋಯ್ತು. ಈಗ ಹೇಳಿದ್ರಲ್ಲ ಬೇಡ ಅಂತ ಬಿಟ್ಬಿಡು ಅಷ್ಟೇ. ಅವ್ನು ಅದನ್ನ ದೊಡ್ಡದ್ ಮಾಡ್ತಿದ್ದಾನೆ, ಕಿವಿಗೆ ಬಿಡಿ. ಸತ್ಯವರು ದೊಡ್ಡದ್ ಮಾಡ್ತಾ ಇರೋರೆ ನೀವು. ಚಂದ್ರಣ್ಣ ಒಂದ್ ಮಾತು ಹೇಳಿದ್ರು ಗೊತ್ತಾ, ಆದ್ರೆ ಸಮಾಧಾನ ಮಾಡ್ಬೇಕು. ಏನ್ ಹೇಳ್ತಾವ್ರೆ? ನಾನು ಹೋಗಿದ್ನ ಅವ್ನಿಗೆ ದೊಡ್ಡದ್ ಮಾಡಕ್ಕೆ. ಈಗ ದೊಡ್ಡದ್ ಮಾಡ್ತಾರೆ ಅಂತ ನೋಡಿ ಏನ್ ಮಾತಾಡ್ತಿದ್ದಾರೆ. ಹೋಗು ಆಯ್ತು, ನಿನ್ ಜೊತೆ ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಹೋಗು ಚಂದ್ರಣ್ಣ. ಈಗ ನೀವ್ ಒಂದ್ ಮಾತು ಹೇಳ್ದ ಗೊತ್ತಾ, ಆದ್ರೆ ಸಮಾಧಾನ ಮಾಡ್ಬೇಕು. ಈಗ ಅದು ಮಾಡಿದ್ರೆ ಇನ್ನೇನ್ ಮಾಡಿದ್ವಿ ಚಂದ್ರಣ್ಣ? ಈಗ ಸರಿಯಾ ಚಂದ್ರಣ್ಣ, ನಿಂಗ್ ಬುದ್ಧಿ ಹೇಳೋದು ತಪ್ಪು ಅನ್ನೋದು ಈ ಕ್ಷಣಕ್ಕೆ ನನಗೆ ಅರ್ಥ ಆಯ್ತು. ಬುದ್ಧಿ ಹೇಳೋದು ತಪ್ಪಲ್ಲ, ಒಳ್ಳೆ ಮರ್ಯಾದೆ ಕೊಟ್ಟೆ. ದೊಡ್ಡದ್ ಮಾಡಕ್ ನನ್ಗೆ ಇಷ್ಟ ಒಳ್ಳೆ ಮರ್ಯಾದೆ ಕೊಟ್ಟೆ. ಮಧ್ಯಾಹ್ನ 1:45. ಅದೇ ನೀವು ಯಾವಾಗಲೂ ಫಸ್ಟಿಂದನೂ ಹೇಳ್ತಿರೋದೇನು ಹೇಳು, ಒಬ್ಬರನ್ನ ಕೆಳಗಿಟ್ಟು ಕಾಮಿಡಿ ಮಾಡಬೇಡ. ಇಲ್ಲಿ ಬಿಡು ಹೊರಗಡೆನೂ ಅದು ನೆಗೆಟಿವ್ ಆಗಿ ಹೋಗ್ಬಾರ್ದು. ನೋಡೋಷ್ಟು ನೋಡಿ ಯಾರೋ ನಿನ್ನ ಎಗೇನ್ಸ್ಟ್ ಇರೋರು ಅದನ್ನು ದೊಡ್ಡದಾಗಿ ಎತ್ತಿಡಿಯೋ ಥರ ಮಾಡ್ಕೋಬೇಡ. ಏನು ಇಲ್ಲಿ ಲಿಪ್ಸಲ್ಲಿ ಆಗಿದೆ ಕಾಣೋ. ಬಿಡು ಹೋಗ್ಲಿ. ಸರಿ ಆಯಿತು ಬಿಡು, ಹೇಳಿದ್ರು ಕಷ್ಟ ಇವನಿಗೆ, ಏನು ಹೇಳಲ್ಲ, ನನಗೆ ಗೊತ್ತಿಲ್ಲ. ಸುದಿಯನ್ನು ಏನು ಮಾಡ್ಬೇಕು ಗೊತ್ತಾ, ಡೆಡ್ ಎಂಡ್ ಗಂಟೆ ತಂದ್ಬಿಡ್ಬೇಕು, ಯೂಸ್ ಮಾಡಲಿ ಅಂತಲೇ. ಸರಿಯಾ? ಇವು ವಿಧಿ ಇಲ್ದೇ ಯೂಸ್ ಮಾಡಲೇಬೇಕು. ಆವಾಗ ಇನ್ನೊಬ್ರು ಹೋಗ್ತಾರಾ? ಅವ್ನು ಸೇವ್ ಆಯ್ತು, ಬೇರೆಯವ್ರು ಹೋಯ್ತಾರೆ ಅಷ್ಟೇ. ಮಧ್ಯಾಹ್ನ 2:30. ಕಂಟಿನ್ಯೂಸ್ 3 ವೀಕ್ಸಿಂದ ಕಾವ್ಯ ಸೇಫ್. ನಾಮಿನೇಷನ್ಗೆ ಬಂದಿಲ್ಲ ಅವಳು. ಅದೇ ಹೇಳ್ತಾ ಇರೋದು ನೋಡು, ಕೆಲವರು ಕಾಣಿಸಿದ್ರು ಕಾಣಿಸ್ದೇ ಇರಂಗಿರ್ತಾರೆ.
ಅವಳು ಆ್ಯಕ್ಚುಲಿ ಎಲ್ಲೂ ಕಾಣಿಸ್ತಾ ಇಲ್ಲ, ಯಾಕಂದರೆ ಯಾರೂ ಅವಳನ್ನ ಟಾರ್ಗೆಟೇ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ಎಲ್ಲೂ ಯಾವುದ್ರಲ್ಲೂ ಸಿಕ್ಕಾಕೋತಾ ಇಲ್ಲ, ಬಟ್ ಕಾಣಿಸ್ಕೋತಾನೆ ಇಲ್ಲ. ಜಸ್ಟ್ ಬಿಕಾಸ್ ಕಾಣಿಸ್ಕೋತಾ ಇಲ್ಲ ಅಂದ ತಕ್ಷಣ ನೀವು ತುಂಬ ಒಳ್ಳೆಯವರು, ನೀವು ತುಂಬ ಒಳ್ಳೇದನ್ನ ಮಾಡ್ತಿದ್ದೀರ ಅಂತಲ್ಲ. ಈಗ ಕಾಣಿಸ್ಕೊಳ್ಳೋರ್ಗೆ ಏನಾಗುತ್ತೆ, ನೀನು ಕಳಪೆ, ನೀನದು ನೀನಿದು ಅಂತ ಹೇಳ್ತೀವಿ. ಕಾಣಿಸ್ಕೊಳ್ದೆ ಈ ಥರ ಬಚ್ಚಿಟ್ಕೊಂಡು ಓಡಾಡೋರಿಗೆ ಎಂಥದ್ದು ಇಲ್ಲ. ಇಟ್ ಇಸ್ ನಥಿಂಗ್ ಬಟ್ ಗಿಲ್ಲಿ ಕಾರ್ಡ್ ತುಂಬ ವರ್ಕ್ ಆಗ್ತದೆ ಅಷ್ಟೇ. ಆಮೇಲೆ ಏನು ಗೊತ್ತಾ, ನನಗೂ ಒಂದೇಳೋ ಗಿಲ್ಲಿ 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 ಅಂತ ಈ ಮನೇಲೂ ಕೆಲವ್ರು ಮಾತಾಡ್ತಾರೆ. ನೆನ್ನೆನೂ ನಾನು ಅದನ್ನು ಒಬ್ಜೆಕ್ಟ್ ಮಾಡಿದೆ. ಏನು ಗಿಲ್ಲಿ 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 ಅಲ್ಲ ಹೇಳ್ತಾರೆ, ಗಿಲ್ಲಿಗೆ ಹೊರಗಡೆ ಹಂಗಿದೆ, ಹೊರಗಡೆ ಹಿಂಗಿದೆ ಅಂತ ಮಾತಾಡ್ತಾರೆ. ಕಾವ್ಯನ ಒಂದು ಟ್ರಂಪ್ ಕಾರ್ಡಾಗಿ ಯೂಸ್ ಮಾಡ್ಕೊಂಡು ಅಲ್ಲಿ ಸುಮ್ಮನೆ ಏನೋ ಫ್ರೆಂಡ್ಶಿಪ್ಪೋ ಲವ್ ಏನೋ ಅದನ್ನು ಬಿಟ್ಟು ಇಡೀ ಮನೇಲಿ ಎಲ್ಲಾದರೂ ಒಂದು ಕಡೆ ಸ್ಟ್ಯಾಂಡ್ ತೊಗೊಂಡಿದ್ದಾನ, ಯಾರು ಪರವಾಗಾದ್ರೂ ಮಾತಾಡಿದಾನ, ಒಂದು ಯಾರು ಏನಾದ್ರು ಮಾಡೋವಾಗ ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾನ, ಇಲ್ಲ ಒಂದು ಗುಂಪಿದ್ದಾಗ ಏನಾದರೂ ಒಂದು ಸಲಹೆ ಕೊಡ್ತಾನೆ, ಏನಿಲ್ಲ. ಅವನದೇ ಬರ್ತಾನೆ ಅಲ್ಲಿಗೆ, ಎಲ್ಲಿ ಫುಟೇಜ್ ಸಿಗುತ್ತೋ ಬರ್ತಾನೆ, ಒಂದು 5 ನಿಮಿಷ ಬಾಸ್ ಹಂಗೆ ಹಿಂಗೆ ಈ ಅಳಿಸ್ತಾನೆ. ಈಗ ನಾವಿಬ್ರು ಮಾತಾಡಿ ಏನೋ ಬರಬೇಕು, ಚೀಪಾಗಿ ಮಾತಾಡಬೇಕು. ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಟ್ಲೀಸ್ಟ್ ಮಾತಾಡಬೇಕು ಅನ್ನೋದು. ಇವಾಗ ಅವನು ಮಾತಾಡಲ್ಲ. ಯಾಕೆ ಅಂದರೆ ಅವನಿಗೆ ಏನು ಫೀಲ್ ಅಂದರೆ ನಾನೇನೋ ತುಂಬ ಬೇರೆ ಮಟ್ಟದಲ್ಲಿ ಇದ್ದೀನಿ ಅನ್ನೋ ಫೀಲಲ್ಲಿ ಅವನಿದ್ದಾನೆ. ಇಡೀ ಮನೆ ತಿರುಗಿಬಿಟ್ರೆ ಅವನೇನೂ ಮಾಡೋಕ್ಕಾಗಲ್ಲ. ಮಧ್ಯಾಹ್ನ 2:50. ನನಗೇನಿದೆಯೋ ಅದೇನಿಲ್ಲ, ನಾನು ಜನರಿಂದ ಕೆಟ್ಟೋಳಾದ್ರೂ ಪರವಾಗಿಲ್ಲ, ಈ ಮನೇಲಿ ಎಲ್ಲಿಂದ ಆ ಥರದ್ದು ಒಂದಿದೆ. ಟ್ರಾನ್ಸ್ಪರೆಂಟ್ ಇದ್ದಾರೆ ನನಗನ್ಸುತ್ತೆ ಒಳಗಡೆಯಿಂದ. ಟ್ರಾನ್ಸ್ಪರೆಂಟೇ ಇದ್ದಾರೆ ಅವರು ಒಳಗಡೆಯಿಂದ. ಅದು ನಮಗೆ ಹೊರಗಡೆ ಕೆಟ್ಟದಾಗಿ ಕಾಣುತ್ತೋ ಏನೋ, ಬಟ್ ಅವ್ರಿಗವರು ಒಳಗಡೆ ಒಂದಿಟ್ಕೊಂಡು ನಾಟಕ ಅಂತೂ ಮಾಡಲ್ಲ. ಮಾತಾಡ್ತಿದ್ದೀವಿ ಅಷ್ಟೇ, ಹಂಗಂತ ಪೂರ್ತಿ ಮುಂಚಿನ ಥರ ನಾನು ದಯವಿಟ್ಟು ಹೇಳ್ಬೇಡ ಕಣವ. ಇದೇ ಅಡುಗೆ ಮನೇಲಿ ಕೂತ್ಕೊಂಡು ಏನಂತ ಗೊತ್ತವ ನೀನು? ನನಗೆ ನನ್ನ ಸ್ವಾಭಿಮಾನ ಇಲ್ಲೇ ಸ್ವಾಭಿಮಾನ ಇಂಪಾರ್ಟೆಂಟು ನನಗೆ. ಅವರು ನನ್ನ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಡಂತ ಹೇಳ್ಬಿಟ್ರು. ಅದು ಇದೆ ನನಗೆ ಇವಾಗಲೂ. ಇಲ್ಲೇ ಫ್ರೆಂಡ್ ಆಗಿರ್ತೀನಿ, ಹೊರಗಡೆ ಹೋದ್ಮೇಲೆ ಮತ್ತೆ ಕಾಂಟ್ಯಾಕ್ಟ್ ಬರ್ತೀರಿ, ಬಟ್ ಮನೇಲಿರೋ ಗಂಟ ನಾನು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ದೆ. ಈಗ ಅದೇ ಜಾನು ಇಲ್ಲಿಗೆ ಬಂದು ಇಲ್ಲ ಅವರು ತುಂಬ ಒಳ್ಳೆಯವರೇ, ಹಂಗಾಗಿ ನನಗೇನು ಪ್ರಾಬ್ಲಮ್ ಇಲ್ಲ, ಫ್ರೆಂಡ್ ಆಗಿದ್ದೀನಿ ಅಂತ ಇದೆಯಾ. ಏನು ನಂಬೋದು? ನಮ್ಮ ಚಿಕ್ಕವೊಂದು ಕತೆ ಐತೆ ಹೇಳವ. ನಿನಗೆ ನೆನ್ನೆ ನಾನೊಂದು ಮಾತು ಹೇಳಿದ್ದೆ, ನಿನಗೆ ಅಲ್ಲಿ ಕುತ್ಕೊಂಡು ಅಲ್ಲಿಂದೇನೋ ಆಯಿತು. ಸೊ ನಾನು ಇಲ್ಲಿ ಕೊಟ್ಟೆ, ಹಿಂದೆ ಮುಂದೆ ನೆಕ್ಸ್ಟ್ ಏನಾಗತ್ತೆ ಏನು ಕತೆ ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಳೋದೇ ನಿನ್ನ ಕೈಲಿರುತ್ತೆ. 2 ಸಲಿನೂ ನಿನ್ನ ನಿರ್ಧಾರದಿಂದ ನೀನು ಹಾಳು ಮಾಡ್ಕೊಂಡಿದ್ಯಾ ಕ್ಯಾಪ್ಟನ್ಸಿ ಟಾಸ್ಕು. ಫಸ್ಟು ಬಿಗ್ ಬಾಸ್ ಕೇಳ್ದಲ್ಲಿ ಅದು ಬಿಡೋಕ್ಕಾಗಲ್ಲ, ಅದೂ ಕೌಂಟ್ ಆಗುತ್ತೆ ದಿಶಾ. ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಏನೋ ಹೇಳ್ತಿರ್ತಾರೆ ಶೆಡ್ಡರ್ಗೆ ಹಾಕಿ ಹಂಗಾಗಿ ನಿನ್ನ ತಲೆ ಎಲ್ಲಿರುತ್ತೆ, ಗಮನನೇ ಇರಲ್ಲ. ನೀನು ಬಿಗ್ ಬಾಸ್ ಏನು ಹೇಳ್ತಿರ್ತಾರೆ ಅಂದ್ಕೊಂಡು ಗಮನ ಕೊಡಬೇಕು. ನನಗೆ ಗೊತ್ತು ನಾನು ಮಾಡ್ತೀನಿ ಅನ್ನಲ್ಲ, ಫ್ರೆಂಡಾಗಿ ಹೇಳೋ ರೈಟ್ಸು ನನಗಿರುತ್ತೆ. ನೀನು ತಪ್ಪು ಕ್ಯಾಪ್ಟನ್ಸಿ ಟಾಸ್ಕ್ ಸಿಕ್ತು ನಿನಗೆ, ಏನು ಮಾಡಿದೆ? ಆ್ಯಂಡ್ ನೀನು ನಾನಾಗೆ ಹೋದೆ ನಾನು ಇಲ್ಲಿ ಅಂತಂದಾಗ ಯಾವಾಗ ಬರೋದು? ನಿನಗೆ ನಾನು ಹೇಳ್ತಿರೋದು ಇವಾಗ ನೀನು ಒಂದು ಪಾಯಿಂಟ್ ಹೇಳಿದೆ, ದಟ್ ಏನೋ ಒಂದು ಹೇಳಿದೆ ಇವಾಗ ಒಂದು ಪಾಯಿಂಟ್, ದಟ್ ಇಷ್ಟು ವಾದಿನ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಬಂದು ನಾನು 2 ವಾದ ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಹೋದೆ. ಅವ್ರು ಕೊಟ್ಟರು, ನನಗೆ ಕೊಟ್ಟರು. ಡಿಸಿಷನ್ ವಾಸ್ ಒಂದು ನಿಮಿಷ ರಾಶಿ, ಐ ವಾಂಟ್ ಟು ಕರೆಕ್ಟ್ ಯು. ಒನ್ ಸೆಕೆಂಡ್, ಐ ವಾಂಟ್ ಟು ಕರೆಕ್ಟ್ ಯು ಹಿಯರ್. ಐ ವಿಲ್ ಕರೆಕ್ಟ್ ಯು. ದ ಥಿಂಗ್ ಇಸ್, ಅವ್ರು ನನಗೆ ಆಪ್ಷನ್ ಕೊಟ್ಟಿದ್ದು ಬಿಗ್ ಬಾಸ್ ಅವರು, ನಿಮಗೆ ಬೇಕಾ ಬೇಡವಾ ಅಂತ. ನೀನೇನು ಹೇಳ್ತಾ ಇದೆಯಾ ಅಂದರೆ, ಹಂಗಾರೆ ಇವಾಗ ನನಗೆ ಕೊಟ್ಟಿದ್ದು 2 ಆಟನೂ ಬರೀ ಬಿಗ್ ಬಾಸ್ ಕೊಟ್ಟಿರೋದು ನನ್ನ ಶ್ರಮದಿಂದ ನಾನು ಹೋಗಿಲ್ಲ ಅನ್ನೋದನ್ನ ನೀನು ಹೇಳ್ತಾ ಇದೆಯಾ? ಫಸ್ಟ್ ಆಫ್ ಆಲ್ ನೀನು ಟಾಸ್ಕ್ ಆಡಿ ನಿನ್ನ ಶ್ರಮ, ಬಟ್ ನಿನಗೆ ನಿನ್ನ ಸೂರಜ್ ಮತ್ತೆ ಅಲ್ಲಿ ಇವ್ರನ್ನ ಕರೆದಾಗ ಸೂರಜ್ ಮಾಡಿದ್ಕೇನಾದ್ರು ಇಷ್ಟು ಅಫೆಂಡ್ ಆಗ್ತಾ ಇದೆಯಾ ಮೊನ್ನೆಯಿಂದನೂ, ಅಥವಾ ಏನು ಪ್ರಾಬ್ಲಮ್ ನಾನು ಮತ್ತೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಮಾತಾಡ್ತಿರೋದು. ಸೂರಜ್ ಟಾಪಿಕ್ ಬರ್ತಿಲ್ಲ ಅಲ್ಲ, ನೀನು ಯಾವುದಕ್ಕೋ ಇನ್ನೊಂದು ಯಾವುದಕ್ಕೋ ಕನೆಕ್ಟ್ ಮಾಡ್ತೀಯಾ ಅಂದರೆ ನನಗೆ ಕಾನ್ವರ್ಸೇಷನ್ ಮಾಡಲ್ಲ ನಿನ್ನ ಜೊತೆ. ಇಲ್ಲಿ ನಾನು ಸೂರಜ್ ಬರ್ತಿಲ್ಲ, ಸೂರಜ್ದು ನಿಂದು ರಘು ಅಂತ ನಾನು 3 ಜನ ಹೆಸರು ಮೆನ್ಷನ್ ಮಾಡಕ್ಕೆ ಹೋಗ್ತಿರೋದು. ಅರ್ಥ ಆಗ್ತಿದ್ಯಾ ನಿಮಗೆ? ಸಂಜೆ 4:30. ಶುದ್ಧತೆ, ರುಚಿ ಹಾಗೂ ಕಡಿಮೆ ಎಣ್ಣೆ ಹೀರುವಿಕೆ ವಿಶ್ವಾಸಾರ್ಹ ಸಂಗಾತಿ ಎಂದರೆ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವತಿಯಿಂದ ರುಚಿಯಾದ ತಿಂಡಿಗಳನ್ನು ತಯಾರಿಸುವ ಒಂದು ಮೋಜಿನ ಅಡುಗೆಯ ಚಟುವಟಿಕೆಯನ್ನು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಕ್ಯಾಪ್ಟನ್ ಮಾಳು ಮನೆಯ ಎಲ್ಲಾ ಸದಸ್ಯರನ್ನು ತಲಾ 7 ಸದಸ್ಯರಿರುವ 2 ತಂಡಗಳಾಗಿ ವಿಂಗಡಿಸಬೇಕು. ಉಳಿದ ಒಬ್ಬ ಸದಸ್ಯ ಕಾಮೆಂಟೇಟರ್ನಂತೆ ಚಟುವಟಿಕೆಯ ಕಾಮೆಂಟ್ರಿ ನೀಡಬೇಕು.
ಚಟುವಟಿಕೆ ಆರಂಭವಾದಾಗ ಎರಡೂ ತಂಡಗಳು ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸಿ ಬಜ್ಜಿ, ಬೋಂಡಾದಂತಹ ಎಣ್ಣೆಯಲ್ಲಿ ಕರಿದ ರುಚಿಕರ ತಿಂಡಿಗಳನ್ನು ತಯಾರಿಸಬೇಕು. ಈ ಚಟುವಟಿಕೆಗೆ 45 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತದೆ. ರುಚಿಕರ ತಿಂಡಿಗಳನ್ನು ಅಧಿಕ ಪ್ರಮಾಣದಲ್ಲಿ ತಯಾರಿಸಿ ಉತ್ತಮವಾಗಿ ಪ್ರಸ್ತುತಪಡಿಸುವ ತಂಡ ಈ ಚಟುವಟಿಕೆ ಗೆಲ್ಲುತ್ತದೆ. ಗೆದ್ದ ತಂಡದ ಸದಸ್ಯರಿಗೆ 12 ಲೀಟರ್ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಹುಮಾನವಾಗಿ ಕಳುಹಿಸಲಾಗುವುದು. ಸಂಜೆ 4:55. ಕ್ಯಾಮ್ರಾಕ್ಕೆ ಇದೆಲ್ಲ ಕಾಣಿಸ್ಬೇಕು. ದಯಮಾಡಿ ಕಾವ್ಯವರು ಹಿಂದೆ ಹೋಗ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನೋಡಿ, ಈಗ ಕಡ್ಲೆ ಹಿಟ್ಟನ್ನು ಹಾಕಿ ನೀರಲ್ಲಿ ಚೆನ್ನಾಗಿ ಕಲಸುತ್ತಿದ್ದಾರೆ ನಮ್ಮ ಮಿರ್ಚಿ ಮೆಣಸಿನಕಾಯಿ ತಂಡದ ಅಶ್ವಿನಿ ಮೇಡಮ್ ರವರು. ನಮ್ಮ ಸವಿರುಚಿ ತಂಡದಿಂದ ನಮ್ಮ ಜಾನ್ವಿ ಅವರು ಎಣ್ಣೆಯನ್ನು ಓಪನ್ ಮಾಡಿ ಬಾಣಲಿಯೊಳಗೆ ಹಾಕಲು ಸಿದ್ಧರಾಗುತ್ತಿದ್ದಾರೆ. ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಟ್ ಮಾಡ್ದಂಗೆ ಮಾಡ್ತಾವ್ರೆ ನೋಡಿ. ಇದಕ್ಕೂ ನನಗೂ ಸಂಬಂಧ ಇಲ್ಲ. ಹಿಂಗೆ ಬಾಯಿಗೆ ಸಿಕ್ಕುತ್ತಿಲ್ವಲ್ಲ ಇದು. ಅವ್ರದ್ದು ತರ್ಲೆ ಮೆಣಸಿನಕಾಯಿ. ನಾನು ಹೇಳ್ತಿರೋದು 3 ಜನ ಕಟ್ಟಿಂಗು, ಇವರು ಕುಕ್ಕಿಂಗು, ಅವ್ರಿದು ಹಿಟ್ಟೆ ಸ್ವಲ್ಪ ಹಾಕಿ ಸರ್. ಇಲ್ಲ ಒಂದು ಇದೇ ಆಗ್ತದೆ ನೋಡಿ, ಎಣ್ಣೆ ಕಾದಿದ್ಯಾ ನೋಡಿ. ನಮ್ಮ ಉಸ್ತುವಾರಿ ಮಾಡುವವರು ಏನೇ ಹೇಳಿದರು ನಮ್ಮ ಗಿಲ್ಲಿ ಅವರು ಕೇಳುತ್ತಿಲ್ಲ. ಹಾಕಲ್ಲೋ ಹಿಂಗೆ ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾ ಇದ್ದೀನಿ. ಏನು ಕಾಲ್ ಮಾಡಿ ಬಂದ್ರು ಯಾಕೆ ಲೂಸ್ ಏನೋ ನೀನು ಇಲ್ಲಿ ಕಾಂಪಿಟಿಷನ್ ತರ ಆಡಿ ಯಾವ್ದೋ ನಮ್ಮ ಕಾವ್ಯ ಅವರು ಬಜ್ಜಿ ಬೋಂಡ ಬಿಸಿ ಇರುವುದರಿಂದ ಬಾಯಲ್ಲಿ ಉರುಬುತ್ತಿದ್ದಾರೆ. ನಮ್ಮ ಧ್ರುವರವರು ಬಹಳ ಎಚ್ಚರಿಕೆಯಿಂದ ಗೆಲ್ಲಲೇಬೇಕು ಎಂಬ ಆಟ ತೊಟ್ಟು ಒಂದು ಮೆಣಸಿಗೆಯನ್ನು ನೀಟಾಗಿ ಕಟ್ಟು ಮಾಡುತ್ತಿದ್ದಾರೆ. ಮ್ಯಾಮ್, ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ಜೀರಿಗೆ ಮತ್ತೆ ಉಪ್ಪು. ನಮ್ಮ ಗೆಸ್ಟ್ಗೆ ಖಾರ ಇಷ್ಟ ಉಂಟು, ಸೊ ಅದಕ್ಕೆ ನಮ್ಮ ಒಂದು ನೋಡೋಣ ನಮ್ಮ ಕರ್ನಾಟಕದ ಜನತೆ ಯಾವ ತಂಡದ ರುಚಿಯನ್ನ ಸವಿಯುತ್ತಾರೆ ಎಂದು. ನೋಡಿಲಿ, ಎಣ್ಣೆ ಒಳಗೆ ಬಿಡ್ತಾ ಇದ್ದಾರೆ ನೋಡಿ. ಕೊತ ಅಂತ ಕುದಿಯುತ್ತಿದೆ. ನೋಡೋಣ ಕರ್ನಾಟಕ ಜನತೆ ಯಾರು ಮಾಡದಂತ ರುಚಿಯನ್ನು ತುಂಬಾ ಇಷ್ಟಪಡ್ತಾರೆ, ಯಾರಿಗೆ ಮತವನ್ನು ನೀಡಿ ಗೆಲ್ಲಿಸ್ತಾರೆ ಅಂತ ಬಹಳ ನೋಡೋಣ. ಮತ್ತೆ ಯಾವ ಕೆಲಸ ಎಷ್ಟೆಷ್ಟು ಸಾಗಿದೆ ಎಂದನ್ನು ಬಹಳ ಕುತೂಹಲದಿಂದ ನೋಡ್ತಿದ್ದಾರೆ ನಮ್ಮ ಉಸ್ತುವಾರಿ ಮಾಡೋರವರು. ಅದನ್ನು ನಾನು ಹೇಳಲ್ಲ ಆಗುವುದಿಲ್ಲ. ಒಂದನ್ನು ಕೊಟ್ಟರೆ ನಾನು ತಿಂದು ಹೇಳ್ತೇನೆ. ಅವನ್ನ ಸಾಯಿಸ್ತೀನಿ ಇವತ್ತು. ನೋಡ್ಕೋತೀನಿ, ನೀವು ಆರಾಮಾಗಿ ಇಲ್ಲಿ ನೋಡ್ಕೊಳ್ಳಿ ಅಷ್ಟೇ. ತಲೆನೇ ಕೆಡಿಸ್ಕೊಬೇಡಿ. ಅವನಿಂದ ನಮ್ಮ ಟೀಮ್ ಪಾಯಿಂಟ್ಸ್ ಎಲ್ಲ ಹೋಗ್ತಾ ಇದೆ. ಸತ್ಯ ಒಂದು ಬಜ್ಜಿ ಕೊಟ್ಟು ಸುಮ್ಮನೆ ಕೂತ್ಕೊತೀನಿ. ಒಂದೇ ಬಜ್ಜಿ ಕೊಡ್ರೆ ಆಯ್ತು. ಕೊಡ್ತೀನಿ, ದಯವಿಟ್ಟು ಸುಮ್ಮನೆ ಇರೋಕೆ ಅಂತ ಹೇಳಿದ್ರೆ ನಾವು ಚೆನ್ನಾಗಿ ಮಾಡಿದ್ರೆ ಸಾಕು. ಸರಿ ಮಾಡಿ, ಯಾವ್ದು ಬೇಕು ಫ್ರೈ ಮಾಡಿ. ನಾನು ಆಲ್ಮೋಸ್ಟ್ ಫಿನಿಶಿಂಗ್ ಬಂದಿದ್ದೀವಿ. ಸನ್ರಿಚ್ ಅವ್ರು ಕೊಟ್ಟಿರೋ ಆಯಿಲ್ ಅಲ್ಲಿ ಅದು ಜಾಸ್ತಿ ಎಣ್ಣೆನೂ ಹಿಡ್ತಾ ಇಲ್ಲ, ಎಷ್ಟು ಲೈಟ್ ಆಗಿ ಬೇಯ್ತದೆ ಅಂತ ನೀವೇ ನೋಡ್ಬೋದು. ಇದ್ರ ಮೇಲೆ ಇದು ಯಾವ ಆಂಗಲ್ ಇದೆ ಹಂಗೆ ಜೋಡಿಸ್ಕೋಬ. ಈಗ ಬೆಲ್ ಆಗಿದೆ. ಎರಡು ತಂಡವರು ನಿಲ್ಲಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಸಂಜೆ 5:45. ಅದು ನಮ್ದು. ಬಿಸಿ ತಿಂತೀರಾ ನೋಡಿ. ಮಾಳೂರವರು ಅದು ಆರೋಗಿದೆ. ಒಂದು ಸವಿಯುತ್ತಿದ್ದಾರೆ. ಟೇಸ್ಟ್ ಮುಖ್ಯ. ಟೇಸ್ಟ್ ನೋಡ್ತಾ ಇದ್ದಾರೆ. ಟೇಸ್ಟ್ ಮುಖ್ಯ ಇರೋದು. ಮಾಳೂರವರು ಸವಿಯುತ್ತಿದ್ದಾರೆ. ನೋಡೋಣ ಯಾರು ಮಾಡಿರುವ ಬಜ್ಜಿ ಚೆನ್ನಾಗಿದೆ ಅಂತ ತಮ್ಮ ನಿರ್ಧಾರವನ್ನು ಹೇಳಲು ರುಚಿಯನ್ನು ಸವಿಯುತ್ತಿದ್ದಾರೆ. ಉತ್ತರ ಕರ್ನಾಟಕದವ್ರಿಗೆ ಮಿರ್ಚಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ. ಏನಿಲ್ಲ, ನಾ ಯಾರ್ದು ಹೆಚ್ಚು ಕಡಿಮೆ ಅಂತ ಹೇಳಿಲ್ಲ. ಎಲ್ಲ ಟೇಸ್ಟ್ ಸೂಪರ್. ಡೆಕೋರೇಷನ್ ಇಂದ್ರ ಒಂದು ಪಾಯಿಂಟ್ ಅಂದ್ರ ಗಿಲ್ಲಿ ಅವ್ರ ಟೀಮ ಕಳ್ಕೊಂಡತಿ, ರಘು ಅವ್ರ ಟೀಮ ವಿಜಯಶಾಲಿ ಆಗೈತಿ.
ಮಿರ್ಚಿ ಮೆಣಸಿನಕಾಯಿ ತಂಡದವರು ಈ ಒಂದು ಬಜ್ಜಿ ಬೋಂಡವನ್ನು ಮಾಡಿರುವ ಒಂದು ಇದರಲ್ಲಿ ಅದ್ಭುತ ರುಚಿಯಾದ ಒಂದು ಬಜ್ಜಿ ಬೋಂಡವನ್ನು ಮಾಡಿ ಆ ಗೆಲುವನ್ನು ಸಾಧಿಸಿದ್ದಾರೆ. ಸಂಜೆ 6:05. ಜಾನ್ ಹೆದ್ರುಕೊಂಡೇ ಬಿಟ್ರು. ಬಟ್ ಪ್ರಮಾಣ ನೋಡ್ಲಿಲ್ಲ. ಜಾನ್ ಪ್ರಮಾಣ ನೋಡ್ಲಿಲ್ಲ ಅಲ್ವಾ? ಪ್ರಮಾಣ ನೋಡ್ಲಿಲ್ಲ, ಡೆಕೋರೇಷನ್ ನೋಡ್ಲಿಲ್ಲ, ಬರೀ ಗಿಲ್ಲಿದೊಂದೇ ನೋಡಿದ್ರು. ನೀನ್ ಯಾವ ಟೀಮಲ್ಲಿ ಇರ್ತೀಯೋ ಆ ಟೀಮ್ ಸೋಲು ಅನ್ನೋದು ನಾವು ಫಿಕ್ಸ್ ಆಗ್ಬಿಡ್ಬೇಕು. ಮುಚ್ಚು ಬಾಯಿ. ನೀವು ಬರೀ ಗಿಲ್ಲಿನೇ ಪಾಯಿಂಟ್ ಔಟ್ ಮಾಡಿದ್ರೆ ಮಾತಾಡ್ತಾರೆ, ಕ್ಯಾಮ್ರಾ ಹತ್ರಕೋಗ್ಬಿಡ್ತಾನೆ ಅವಣ್ಣ ಬಿಗ್ ಬಾಸ್. ಇನ್ನೇನೋ ಮತ್ತೆ ಪಾಪ ಏನೋ ಸೀರಿಯಸ್ ಆಗಿ ಕಟ್ ಮಾಡ್ಕೊಂಡು ಅದೇ ತಾನೇ ಡೆಕೋರೇಷನ್ ಕಟ್ ಮಾಡೋದೆ. ಕಾಂಪಿಟೇಷನ್ ಅಂದಮೇಲೆ ಹಂಗೆ ಮಾಡ್ಬಾರ್ದು ಅಣ್ಣ. ಇವನ್ನೆಲ್ಲ ಫುಲ್ಲು ಇವನ ಜೊತೆ ಆಟ ಆಡ್ಬೇಕು ಅಂದ್ರೆ ಭಾಳ ಕಷ್ಟ ಇದೆ. ಏನೇ ಮಾಡಿದ್ರು ಅಣ್ಣ ಕಾಣಿಸ್ಕೋಬೇಕು ಅಲ್ಲಿ. ಕರ್ಕೊಂಬರ್ಲ ಗಿಲ್ಲಿನ ಬೈತೀರಾ? ಬೈಯಣ್ಣ. ನಮ್ಮಲ್ಲಿ ಎಷ್ಟು ಡೆಕೋರೇಷನ್ ಮಾಡಿ ಎಲ್ಲ ಮಾಡಿದ್ವಿ. ಡೆಕೋರೇಷನ್ ಇಂದ ನಮ್ದು ಹಾಳಾಯ್ತು. ಎಲ್ಲರೂ ಎಫರ್ಟ್ ಹಾಕಿದ್ರು. ನಮ್ಮ ಟೀಮ್ ಒಬ್ಬನಿಂದ ನೀವು ಯಾಕೆ ಪ್ರಮಾಣ ನೋಡ್ಲಿಲ್ಲ? ಅಂದ್ರೆ ಕ್ವಾಂಟಿಟಿ ಡೆಕೋರೇಷನ್ ಏನು ನೋಡ್ಲಿಲ್ಲ. ಆಮೇಲೆ ಬರೀ ಗಿಲ್ಲಿ ನೋಡ್ರಲ್ಲ ಯಾಕೆ? ಇಲ್ಲ, 1 ಸಲ 2 ಸಲ 3 ಸಲ ಹೇಳಿದ್ರು ಅರ್ಥೈತಿ. ಪ್ರತಿಯೊಂದು ಸಲ ಅವನ್ನ ಜೈ ಕುಣ್ಸಾಕ್ ಆಗುದಿಲ್ಲ. ಮತ್ತೆ ಆಗೋಲ್ಲ ಅಂದ್ರೆ ಮತ್ತೆ ಗಿಲ್ಲಿನ ಯಾಕೆ ನೋಡಿದ ನೀ ಹೆಂಗ್ ಕೇಳ್ತಿದ್ನ? ಕಣ್ಣಾರ ನೋಡಿದ್ವಿ ಅವ 2-3 ಸಲ ರಚಿಕದಲ್ಲಿ ಗಿಲ್ಲಿ ಲಾಸ್ಟ್ ವಾರ್ ಮಾಡತ್ತಾನ ಅಭಿನಯ 2 ಸಲ ಹೇಳಿದ. ನಿಮ್ ಟೀಮ್ನವ್ರ ಡಿಬಾರ್ ಮಾಡ್ಬೋದಿತ್ತು. ಅದೇ ಅವು 2 ಸಲ ಹೇಳಿದ್ರು ನಿಮ್ ಟೀಮ್ನವ್ರ ಕೇಳ್ವಾರ, ನನ್ನ ಮಾತು ಕೇಳ್ವಾರ. ಅಂದ್ರೆ ನೀ ಯಾರು ಹೇಳ್ರಿ ಕೇಳ್ತಾರ ಅವನ್. ಒಟ್ನಲ್ಲಿ ಗಿಲ್ಲಿಯಿಂದ ನಾವು ಗಿಲ್ಲಿಯಿಂದ ಸೋತ್ರಿ ಅಷ್ಟ. ಇವ್ನು ಮುಂಚೆನೆ ನನ್ಗೆ ಹೇಳಿದ, ಇವತ್ತು ನಾನೇ ಜೈಲ್ಗೆ ಹೋಗ್ತೀನಿ, ನಾನೇ ಕಳಪೆ ತಗತೀನಿ ಅಂತ. ಇವ್ನು ಮಾಡಿರೋದ್ರಿಂದ ಎಲ್ಲ ಏನ್ ಮಾಡ್ತಾರೆ? ಮಾಡಿರೋದು ಅದಕ್ಕೋಸ್ಕರ. ಅದಕ್ಕೆ ಉತ್ತಮ ಕೊಟ್ಬಿಡು. ಚಾನ್ಸೇ ಇಲ್ಲ. ಎಲ್ಲ ಕಳಪೆ ಬೇಡ. ರಾತ್ರಿ 7 ಗಂಟೆ. ಎಕ್ಸ್ಟ್ರಾ ಏನೂ ಇಲ್ಲ. ಆದ್ರೆ ಎಕ್ಸ್ಟ್ರಾ ನನಗೆ ನಡುವೆ ಹಿಂಗೆ ಅನ್ಸ್ತಾ ಇರೋದು ಗಿಲ್ಲಿ ಓವರ್. ಅದು ದಾಟ್ಬಿಟ್ರೆ ತುಂಬ ಸಿಕ್ಕಾಬಡೆ ಇರಿಟೇಟ್ ಆಗ್ತಾ ಇದೆ ಅದು ವಿಷಯ. ಇವತ್ತು ನೋಡಿ ಹೆಂಗೆ ಮಾಡ್ದೆ, ಬೇಕಂತ ಮಾಡಿದ್ದು ಏನಿಲ್ಲ. ನಾನು ಇವಾಗ ಹೇಳ್ತೀನಿ ಕೇಳಿ ಕಾವ್ಯ, ಇನ್ನು ಹೇಳಿದ್ರೆ ಇವೆಲ್ಲ ಸುಮ್ಮನೆ ಅದೇ ಮಾತು ಬರುತ್ತೆ ಅಂತ. ಅದು ಒಂದು ಕೊಡ್ತಾರೆ ಅನ್ಕೊಂಡು ಅದಕ್ಕೆ ಕೊಡ್ಲಿ ಅಂತಾನೆ ನಾನು ಯಾವುದೇ ಕಾರಣಕ್ಕೂ ಕೊಡ್ಬೇಡ್ರಿ. ಅದೇ ಯಾಕಂದ್ರೆ ಅಲ್ಲಿ ಫುಟೇಜ್ ತಗೊಂಡ್ಬಿಡ್ತಾನೆ. ಜನನು ಕೊಡ್ತೀನಿ ಕಾರಣ ಏನೋ ಒಂದು ಅಲ್ಲ, ನನಗೂ ಹಂಗೆ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ. ಅದಕ್ಕೆ ಅವ್ನು ಮತ್ತೆ ಅರ್ಥ ಮಾಡ್ಕೊಂಡು ಯಾವ ಟೀಮಲ್ಲಿ ಇರ್ತಾನೆ ಆ ಟೀಮಲ್ಲಿ ಅವ್ನು ಸಪೋರ್ಟೇ ಮಾಡಲ್ಲ. ರಾತ್ರಿ 8:30. ಜಾರ್ ಒಂದು ಸೇವಿಂಗ್ ಆ್ಯಪ್. ಇದು ನಿಮಗೆ ದಿನನಿತ್ಯ ಕನಿಷ್ಠ 50 ರೂಪಾಯಿಗಳಿಂದ ಆರಂಭಿಸಿ ನಿಮಗೆ ಇಷ್ಟವಾದ ಮೊತ್ತವನ್ನು 24 ಕ್ಯಾರೆಟ್ ಚಿನ್ನದ ರೂಪದಲ್ಲಿ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ. ಈ ಸೀಸನ್ನ ಕೊನೆಯವರೆಗೂ ಪ್ರತಿ ವಾರದ ಲಕ್ಸುರಿ ಬಜೆಟ್ನಲ್ಲಿ ನಿಗದಿಪಡಿಸಿದ ಲಕ್ಸುರಿ ಪಾಯಿಂಟ್ಗಳಲ್ಲಿ ಮನೆ ಖರ್ಚು ಮಾಡದೆ ಉಳಿಸಿರುವ ಲಕ್ಸುರಿ ಪಾಯಿಂಟ್ಗಳು ಜಾರ್ ಆ್ಯಪ್ನಲ್ಲಿ ಸಂಗ್ರಹಗೊಳ್ಳುತ್ತದೆ. ಫಿನಾಲೆಯಲ್ಲಿ ಸಂಗ್ರಹವಾದ ಒಟ್ಟು ಲಕ್ಸುರಿ ಪಾಯಿಂಟ್ಗಳ 10 ಪಟ್ಟು ಮೌಲ್ಯ ಗರಿಷ್ಠ 5 ಲಕ್ಷ ಈ ಸೀಸನ್ ರನ್ನರ್ ಅಪ್ ಆಗುವ ಸದಸ್ಯರಿಗೆ ಸಿಗಲಿದೆ. ಮನೆಯ ಸದಸ್ಯರು ಇಲ್ಲಿಯವರೆಗೂ 6,000 ಪಾಯಿಂಟ್ಗಳನ್ನು ಉಳಿತಾಯ ಮಾಡಿದ್ದೀರಿ. ಇದರ ಒಟ್ಟು ಮೊತ್ತ 60,000 ರೂಪಾಯಿಗಳು. ಈ ವಾರ ಇಡೀ ಮನೆಗೆ 10,000 ಲಕ್ಸುರಿ ಪಾಯಿಂಟ್ಗಳನ್ನು ಬಿಗ್ ಬಾಸ್ ನಿಗದಿಪಡಿಸಿದ್ದರು. ಆದರೆ ಸದಸ್ಯರು ಮನೆಯ ನಿಯಮಗಳನ್ನು ಬಹುತೇಕ ಬಾರಿ ಉಲ್ಲಂಘಿಸಿರುವ ಕಾರಣ 3,800 ಲಕ್ಸುರಿ ಪಾಯಿಂಟ್ಗಳನ್ನು ಬಿಗ್ ಬಾಸ್ ಹಿಂಪಡೆಯುತ್ತಿದ್ದಾರೆ. ಈಗ ಈ ವಾರದ ಲಕ್ಸುರಿ ಬಜೆಟ್ ಖರೀದಿಸಲು ಮನೆಯ ಸದಸ್ಯರ ಬಳಿ 6,200 ಲಕ್ಸುರಿ ಪಾಯಿಂಟ್ಗಳಿವೆ. ಶುಭವಾಗಲಿ ಬಿಗ್ ಬಾಸ್. ಅದಿದೆ ಬರ್ರಿ. ಮಟನ್ ಬರೀರಿ ಸರ್, ಮಟನ್ ಬರೀರಿ ಸರ್ 2 kg. ನೀವು ಬರೀರಿ ಮಟನ್ 2 kg. ಕಾಫಿ ಪುಡಿ ಬರೀರಿ. ಕಾಫಿ ಪುಡಿ 500 ಗ್ರಾಮ್ ಎಷ್ಟು? 797. ಕರೆಕ್ಟ್. 797. ಮಟನ್ ಎಷ್ಟು? 1 kg, 2 kg. 1 ನಿಮಿಷ ಆಗೇ ಹೋಯ್ತು. 1 kg ಬರೀರಿ ಸರ್, 1 kg ಬರೀರಿ. 1 kg ಬರೀರಿ. ಚಿಕನ್ 1 kg 1,137. ಎಷ್ಟು? 1,100. 37. ಟೋಟಲ್ ಹೇಳಿ, ಟೋಟಲ್ ಮಾಡಿ.
23 2 ಮಟನ್ 1 kg 1379, ಕಾಫಿ 500 ಗ್ರಾಮ್ಗೆ 797, ಚಿಕನ್ 1 kg 1137, ಟೋಟಲ್ 3313. ಏನು ಬಿಟ್ಬಿಡೋಣ ಸರ್ ಅದು ಇಟ್ಬಿಡಿ. ನಾನು ಬರ್ದಿದ್ದೆ. ಅಣ್ಣ ಇಷ್ಟ ಬರೀತೀನಿ ಅಂದ್ರು. ಅಲ್ಲ ಫಾಸ್ಟಿಂಗ್ ಬರೀತೀನಿ ಅಂದ್ರು, ಅದಕ್ಕೆ ಕರ್ಕೊಂಡು ಹೋಗ್ಬೇಕಾ? ನಾನು 2 kg ಬರ್ದಿದ್ದೆ. ಅಣ್ಣ ನಾನು 2 kg ಲೆಕ್ಕ ಇಲ್ಲ, ಅಷ್ಟೇ ನೀವು 1 kg ಮಾಡೋದು ಸುಮ್ಮನೆ. ಏನಕ್ಕೆ 1 kg ಮಾಡಿದ್ದು? ನಾನು ಯಾಕೆ 1 kg ಮಾಡಿದ್ದೆ? ನಾನು ಪ್ರೈಸ್ ಹೇಳೋದ್ ಬಿಟ್ಟೆ ನೀವು 1379 ಸಾಕು, ಅಷ್ಟಾರು ಸಿಕ್ಕೈತೆ. ನಿಮ್ಗೆ ಕನ್ನಡ ಬರೆಯಕ್ ಬರಲ್ಲ. 1113 ಅಂದ್ರೆ ಒಂದಾದ್ಮೇಲೆ ಏನ್ ಬರೆಯೋದ್ ನೋಡ್ತಾ ಇದೀನಿ. ಏನು ನನ್ಗೆ 2-3 ಸೌಂಡ್ ಬರ್ತಾ ಇದೆ. ರಾತ್ರಿ 8:45. ಕಾಫಿ ಪುಡಿ ಬಂತಲ್ಲ 1 kg ಚಿಕನ್ ಅಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಪೀಸ್ ಬರುತ್ತಾ? ಈಗ ವೆಜ್ ಅವ್ರಿಗೆ ಏನ್ ಕತೆ? ಇದು ಅವರಿಗೆ ಮಾಮೂಲಿ ದಾಲ್. ಅದಕ್ಕೆ ನಾವು ಒಬ್ರು ಹೇಳ್ಬೇಕು, ಮಾತಾಡ್ಕೊಂಡು ಮಾಡಿದ್ರೆ ಎಲ್ರು ಮಾತಾಡ್ರಂಗೆ ಅದು ಒಬ್ರು ಕ್ಯಾಲ್ಕುಲೇಟ್ ಮಾಡಕ್ಕೆ ನೀವು ಅಲ್ಲಿಂದ ಕೂತು ಹೇಳ್ತೀರಾ, ಬಟ್ ಇಲ್ಲಿ ನನಗೆ ಎಷ್ಟು ನಂಬರ್ಗಳು ಕೇಳಿಸ್ತಾ ಇದೆ ಗೊತ್ತಾ? 5-6 ನಂಬರ್ ಕೇಳಿಸ್ತಾ ಇದೆ. ಅವರೇ ಹೇಳಿದ್ದು, ರಘು ಸರ್ ನಾ ಫಾಸ್ಟ್ ಬರೀತೀನಿ, ತಲೆನೇ ಕರ್ಸ್ಕೊಂಬಿಡಿ. ಹೌದಾ ಬನ್ನಿ ಅಂದೆ. ಹಿಂಗೆ ಅಂತಿದ್ರೆ ನಾನೇ ಬರೀತಾ ಇದ್ದೆ. ಅದನ್ನು ಶೇರ್ ಮಾಡ್ಬೇಕು. ಏನು ಇಲ್ಲ, 6000 ಪಾಯಿಂಟ್ ಇದ್ದಿದ್ದು ಹೋಯ್ತು. ಯಾರು ವೆಜ್ಜು? ರಾಶಿ ಯಾರು ವೆಜ್ಜು? ಎಷ್ಟೊಂದ್ ಜನ ವೆಜ್ ಇದ್ದಾರೆ, ಎಷ್ಟೊಂದ್ ಜನ ಇದಾರೆ ವೆಜ್. ಅಂತ ಇಬ್ರೇನಾ? ಬರೇ 3000 ಯೂಸ್ ಮಾಡ್ಕೊಂಡು ಇನ್ ಮಿಕ್ಕಿದ್ದು ಅದು ಕ್ಯಾರಿ ಓವರ್ ಇದೆಯಾ, ವೇಸ್ಟ್ ಅದು. ಯಾಕೆ ಲಾಸ್ಟಿಗೆ ಏನಂತ ಹೇಳ್ದೆ? ಕನ್ನಡದಲ್ಲೇ ತಾನೇ ಎಲ್ಲ ನಂಬರ್ ಹೇಳಿದ್ ನಾನು. ನೀನು ಅಲ್ಲಿ ನಿಲ್ಲಿಸ್ತೀನಿ, 5 ಜನ ನಂಬರ್ ಹೇಳ್ತಾರೆ, ಅದೇನ್ ಬರೀತೀಯ ನಾನು ನೋಡ್ತೀನಿ. ಇಂಟು 2 ಮಾಡ್ಕೋಬೇಕಿತ್ತಲ್ಲ ನೀವು ಅಟ್ ಲೀಸ್ಟ್. 2 kg ಬರ್ದಿರ್ಲಿಲ್ವಾ ಸ್ಟಾರ್ಟಿಂಗ್ ಅಲ್ಲಿ? ಇಂಟು 2 ಮಾಡ್ಬೇಕಿತ್ತು. ಕೆಲಸ ಮಾಡಿ ನೆಕ್ಸ್ಟ್ ಅವಳು ಕಳಿಸು. ನೀನೇ ಬರೀ ನೋಡೋಣ. ರಾತ್ರಿ 9:35. ಕೆಲಸದ ಕೆಲಸ ಅಂತ ಮಾಡಬೇಕು. ಕ್ಲೀನ್ ಎಲ್ಲರೂ ಮಾಡ್ತಾರೆ. ಹೇಳಿದ್ದು ಎಲ್ಲರೂ ಮಾಡ್ತಾರಲ್ಲ, ನೀವು ಒಬ್ಬ ಮಾಡ್ತಾನೆ. ಒಂದ್ ನಿಮಿಷ ಇರೋಣ. ಯಾಕ ಇಲ್ಲಿ ನೋಡಿಲ್ಲ ಕೆಲಸ ಮಾಡೋದು ಬೇಸರ ಆಕತಿ. ಒಂದು ಹೇಳಿದ ಕಿಮ್ಮತ್ ಐತಿಲ್ಲ ಅದಕ್ಕೆ. ಒಂದ್ಸರಿ ಹೇಳ್ಸ್ಕೋಬೇಕು, 2 ಸರಿ ಹೇಳ್ಸ್ಕೋಬೇಕು, ಪದೇ ಪದೇ ಗಿಲ್ಲಿ ಗಿಲ್ಲಿ ನಿನಗೆ ಯಾವ್ದು ಇಷ್ಟ ಅಲ್ಲ ಹೇಳ್ತಾನ. ನೀವು ಮಾಡೋದೆಲ್ಲ ಇಷ್ಟ, ಆದ್ರೆ ಕೆಲಸ ಮಾಡ್ತೀನಿ ಮಾಡ್ಬೇಕು. ಮಾಡ್ತೀನಿ ಒಂದ್ ನಿಮಿಷ ಇರೋಣ, ಮಾಡ್ತೀನಿ. ಇಲ್ಲಿ ನೋಡಿಲ್ಲ ಆಗೋಯ್ತಾ. ಸಾಕು ಬಾಗಿಲಿ. ಅಂತ ಜಗತ್ತಿನ ಯಾರು ನೋಡಿರೋ ಸಾಧ್ಯ ಇಲ್ಲ. ನಾನು ಹೇಳೋದು ಪ್ರಥಮ್, ಇವನು ಹುಚ್ಚ ವೆಂಕಟು, ಎಲ್ಲ ಒಂದೇ ಸೀಸನ್ ಇದ್ಬಿಟ್ರೆ ನಮ್ಮ ತಾಯಿ ಮಿಕ್ತರೆಲ್ಲ ತಲೆ ಕರ್ಕಾನೆ ನಾಲ್ದಾಗ ಅವನು ಸೇಮ್ ಅಲ್ಲ. ಡಾಕ್ಟರ್ ಅಲ್ಲೆಲ್ಲ ಇಲ್ಲೇ ಇರ್ಬೇಕಾಗ್ತದೆ. ಈ ಸ್ಟಿಕ್ಕರಲ್ಲಿ ಇಲ್ಲಿ ನೋಡಿ ಪ್ಲೇಟ್ಗಳು ಇಷ್ಟವೆ. ಯಾರ ಒಬ್ರು ಯೋಚನೆ ಮಾಡ್ತಾ ಇದ್ದಾರೆ. ನಾನು ಲಾಸ್ಟ್ ಮಾಡಿ ದೇವ್ರಾಣಿ ಮಾಡಿ ಹೇಳ್ತಾನ ಬಾತ್ರೂಮ್ನ ನಕ್ಕಿಯ ಹೋಗಿ ತಣ್ಣೀರಾಗ 3 ಅವು ಬಿಸಿನೀರು ಬರ್ತಕ್ಕಲ್ಲ, ತಣ್ಣೀರಾಗ ಜಳಕ ಮಾಡಕ್ ಹಸ್ತಾನ. ಮೇಲಿಂದ ಬಿಟ್ಟಿದ್ದೀನಿ ನೋಡಿ ಮಾಡ್ತಾವ್ರ ನೋಡೋಣ. ನನ್ನ ವ್ಯಕ್ತಿತ್ವ ಬಿಟ್ಟು ಕೆಲಸ ಮಾಡ್ಬೇಕಾಕೈತಿ, ಮಾಡಕ್ ಹಚ್ಬೇಡ. ನಾನು ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬೇಡ ದಯವಿಟ್ಟು. ಒಂದು ಸತಿ ನಾನು ಹೇಳ್ಬಿಡ್ತೀನಿ ಹೇಗ ಮಾಡ್ಬೇಕು ಅಂತ. ವೇಟ್ ಹೀಗೆ ಮಾಡಿದ್ರೆ ನಿಮ್ಗೆ ತೊಳಿಲಿಕ್ಕೆ ಆಗಲ್ಲ. ಒಂದು ಕೆಲಸ ಮಾಡಿ, ಎಲ್ಲ ಮೇಲೆ ಇಡಿ. ಇಲ್ಲ ಅಲ್ಲ ನಿಂತ್ಕೊಂಡು ನಾನು ಪಾಸ್ ಕೊಡ್ತೀನಿ, ನಾನು ಇಟ್ಕೊ. ಓಕೆ ಓಕೆ. ಬೇಕಿದ್ರೆ ಆಪ್ರಾನ್ ಹಾಕಿ, ಇಲ್ಲಾಂದ್ರೆ ಮೈಕಲ್ಲಿ ವಾಟರ್ ಹೋಗ್ಬೋದು, ನೀರು. ರಕ್ಷಿತಾ ಏನಿಲ್ಲ, ನಾವು ಕ್ಲೀನ್ ಮಾಡ್ಬಿಟ್ಟು ಕರಿತೀವಿ, ಹೋಗೋಣ. ಏಯ್ ರಕ್ಷಿತಾ ಬಾ, ನೀನ್ ಮಾಡ್ಲಿ ಅವನು. ಇಲ್ಲ ನಾನು ಎಷ್ಟು ದೋಸ್ತ ತಿಂದಾನು ಅಲ್ಲಿ ರಕ್ಷಿತಾ ಇದೊಂಚೂರು ಗೊತ್ತಿಲ್ಲ. ಮೇಲೆ ಹೆಲ್ಪ್ ಅಷ್ಟೇ.
ಹೆಲ್ಪ್ ಅಲ್ಲ ಸುಮ್ಮನೆ ಡಚಕ್ ಅಪ್ಪಿ ಇದು ಹೇಳುವಂತ ಕೆಲಸ ಅಂತ ಅಲ್ಲದ ಎಲ್ಲ ಗೊತ್ತೈತಿ ಅವ್ಗ. ಎಲ್ಲ ಗೊತ್ತೈತಿಲ್ಲ ಹೆಂಗ್ ಮಾಡ್ರಿ ಏನಾಗತ್ತೆ ಅಂತ ಎಲ್ಲ ಗೊತ್ತೈತಿ ಆದ್ರೂ ಅತಿಯಾಗಿ ಮಾಡ್ಬಾರ್ದನ್ನತನ್ನ ಇಲ್ಲ ಇಲ್ಲ ಅವರಿಗೆ ಹೇಳುದು ಹೀಗ ಮಾಡಿ ಎಲ್ಲಿ ಇಟ್ಟಿ ಅಂತ ಹಾಗೆ ಅದೇ ಬಂದ್ ಮಾಡಿ ಸಾರಿ ನೋಡಲ್ಲ ಹಂಗೆ ಹೇಳ್ಕೊಡ್ಕೊಬ್ರು ಬೇಕು. ರಾತ್ರಿ 10:10. ನಮಸ್ಕಾರ, ನಾನು ಹೊಸ ನಿವ್ಯಾ ಬಾಡಿ ಮಿಲ್ಕ್. ಎಲ್ರೂ ಹೇಗಿದ್ದೀರಾ? ನಾನು ಸೂಪರ್. ನಾನು ತುಂಬಾನೇ ಅದ್ಭುತ ಅಲ್ವಾ? ಯಾಕಂದ್ರೆ ನಿಮ್ಮ ಸ್ಕಿನ್ ಮಾಯ್ಶ್ಚರ್ನ 72 ಗಂಟೆ ಸಂಪೂರ್ಣ ಲಾಕ್ ಮಾಡಿರ್ತೀನಿ. ನಿಜಕ್ಕೂ ಅನ್ಸ್ಟಾಪಬಲ್. ಆದರೆ ನೀವು ಅನ್ಸ್ಟಾಪಬಲ್ಲಾ? ಹಾಗಿದ್ರೆ ನೋಡೋಣ ಬನ್ನಿ. ಈಗ ನಾನು ನಿಮಗೆಲ್ಲ ಒಂದು ಟಂಗ್ ಟ್ವಿಸ್ಟರ್ ಚಾಲೆಂಜ್ನ ಕೊಡ್ತೀನಿ. ನಿವ್ಯಾ ಹೈಲುರಾನ್ ನೀಲಿ ಹೈಲುರಾನ್, ನಿವ್ಯಾ ಹೈಲುರಾನ್ ನೀಲಿ ಹೈಲುರಾನ್. ಇದನ್ನ ನೀವು ಒಬ್ರಾದ್ಮೇಲೆ ಒಬ್ರು 10 ಸಲ ಕಂಟಿನ್ಯೂಸ್ ಆಗಿ ಹೇಳಬೇಕು. ಟಂಗ್ ಟ್ವಿಸ್ಟರ್ ಹೇಳುವಾಗ ಏನಾದರೂ ತೊದಲಿದ್ರೆ ಅಲ್ಲಿಗೆ ಮುಗೀತು. ಮುಂದಿನ ಸದಸ್ಯ ಸ್ಟಾರ್ಟ್ ಮಾಡಬೇಕು. ಎಲ್ರೂ ರೆಡಿನಾ? ಲೆಟ್ಸ್ ಗೋ. ಜೋರಾಗಿ ನಿವ್ಯಾ ಹೈಲುರಾನ್ ನೀಲಿ ಹೈಲುರಾನ್, 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 ನಿವ್ಯಾ ಹೈಲುರಾನ್ ನೀಲಿ ಹೈಲುರಾನ್. ನಿವ್ಯಾ ಹೈಲುರಾನ್ ನೀಲಿ ನೀಲಿ ಹೈಲುರಾನ್, ನಿವ್ಯಾ ಹೈಲುರಾನ್ 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 ನೀಲಿ ಹೈಲುರಾನ್. ಮುಚ್ಚು ಬಾಯಿ, ನಾನು ನಿವ್ಯಾ ಹೈಲುರಾನ್ ನೀಲಿ ಹೈಲುರಾನ್, ನಿವ್ಯಾ ಹೈಲುರಾನ್ 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 ದಿವ್ಯಾ ಐಲುರಾನ್ ದಿವ್ಯಾ ಐಲುರಾನ್ ನೀಲಿ ಐಲುರಾನ್ ನಿವ್ಯಾ ಹೈಲುರಾನ್ ನೀಲಿ ಹೈಲುರಾನ್, ನಿವ್ಯಾ ಹೈಲುರಾನ್ ನೀಲಿ ಹೈಲುರಾನ್, ನಿವ್ಯಾ ಹೈಲುರಾನ್ ನೀವೇ ನಿವ್ಯಾ ಹೈಲುರಾನ್ ನೀಲಿ ಹೈಲುರಾನ್, ನಿವ್ಯಾ ಹೈಲುರಾನ್ ನೀಲಿ ಹೈರುಲ್ ನಿವ್ಯಾ ಹೈಲುರಾನ್ ನೀಲಿ ಹೈಲುರಾನ್, ನಿವ್ಯಾ ಹೈಲುರಾನ್ ನೀಲಿ ಹೈರುಲಾನ್, ನಿವ್ಯಾ ಹೈರುಲಾನ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ? ಇಲ್ಲ ಹೈರುಲಾನ್ ಅಂದಿದ್ದು ಇಲ್ಲ. ಎಲ್ರ ಪ್ರಯತ್ನ ಚೆನ್ನಾಗಿತ್ತು. ನಾನು ಇಂಪ್ರೆಸ್ ಆದೆ. ಸ್ವಲ್ಪ ಹೊತ್ತಿನಲ್ಲೇ ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಗಿಫ್ಟ್ಸ್ಗಳು ಬರುತ್ತೆ. ನಾನು ನಿಮ್ಮ ನಿವ್ಯಾ ಇನ್ನೂ ಫನ್ ಟಾಸ್ಕ್ಗಳ ಜೊತೆ ಮತ್ತೆ ಸಿಗ್ತೀನಿ. ನನ್ನನ್ನು ಮರೆಯಲ್ಲ ತಾನೆ? ಬಾಯ್. ಓಕೆ, ಏನು? ವಾವ್, ಥ್ಯಾಂಕ್ ಯು ದಿವ್ಯಾ. ಹೆಸರು ಬರ್ತಿದಾರಾಗಿಲ್ಲಿ? ಥ್ಯಾಂಕ್ ಯು ನಿವ್ಯಾ. ಥ್ಯಾಂಕ್ ಯು ನಿವ್ಯಾ. ನಿವ್ಯಾ ಹೈಲುರಾನ್ ನೀಲಿ ಹೈಲುರಾನ್. ಏನಂತ ಹೇಳ್ಬೇಕು? ಯಾವಾಗ? ಪ್ರತಿ ವಾರ ರಾತ್ರಿ 10:40. ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ ಉತ್ತಮ ಪ್ರದರ್ಶನ ನೀಡಿದವರ ನಂಗೆ ಚಂದ್ರನ ಅನಿಸ್ತೈತಿ. ಚಂದ್ರನ ಯಾಕಂದ್ರೆ ಎಲ್ಲರ ಜೋಡಿ ಆಗಲಿ, ನಮ್ಮ ಎಲ್ಲ 15 ಮಂದಿ ಸದಸ್ಯರ ಜೋಡಿ ಆಗಲಿ ಮಾತಂತ ಬಂದಾಗ ಹೆಂಗೆ ಮಾತಾಡ್ತಾರೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಮತ್ತು ಒಂದು ಎಲ್ಲರೂ ಕೂತಾಗ ಎಲ್ಲರ ಜೋಡಿ ಹೆಂಗೆ ಬೆರಿತಾರೋ ಹೆಂಗೆ ಇರ್ತಾರೋ ಅನ್ನೋದು ಎಲ್ಲ ನಿಮ್ಗೆ ಗೊತ್ತೈತಿ. ಮತ್ತು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಒಂದು ರೀತಿ ಎಲ್ಲರಿಗೂ ಹುಮ್ಮಸ್ ಕೊಡುವಂಥದ. ಯಾಕಂದ್ರೆ ಅದು ಮನೆ ಮಂದಿಗೆ ಎಲ್ಲ ಗೊತ್ತೈತಿ. ನಾ ಅದಕ್ಕೆ ಉತ್ತಮ ಅಂತ ಹೇಳಿಸಿಂದ ಚಂದ್ರನ ಕೊಡೋಕೆ ಇಷ್ಟಪಡ್ತೀನಿ. ಇನ್ನು ಕಳಪೆ ಅಂತ ಬಂದಾಗ ನಾನು ಇನ್ನಾದರೂ ರಿಸಾನ್ ಹೆಸರು ತಗೋಕೆ ಇಷ್ಟಪಡ್ತೀನಿ. ನಡವಳಿಕೆ ಆಗಲಿ, ಒಂದು ಮಾತಿನಲ್ಲಿ ಆಗಲಿ,
ಒಂದು ಸ್ವಲ್ಪ ಭಾಳ ನನಗೆ ಸ್ವಲ್ಪ ಇನ್ನೂ ಅದ್ರ ಸ್ವಲ್ಪ ಒರಟು ಅನ್ಸದೈತಿ. ಅದನ್ನು ಸ್ವಲ್ಪ ಸರಿ ಮಾಡ್ಕೋಬೇಕು. ಕೊಡೋರಿಗೆ ಸ್ವಲ್ಪ ಮರ್ಯಾದೆ ಕೊಡ್ರಿ, ಗೌರವ ಕೊಡ್ರಿ. ನಿಮ್ಮ ಜೋಡಿ ಮಾತಾಡೋರಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಟ್ಕೊಂಡ ಒಂದು ನಿಮ್ಮದೇ ಆದ ಒಂದು ಸ್ಟೈಲಿ ಮಾತಾಡ್ರಿ. ನಿಮ್ಮ ಗತ್ತ ಉಪಯೋಗಿಸ್ರಿ. ಅತಿ ಗತ್ತ ಸರಿ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಳಪೆನ ನಾ ರಿಷಾ ಕೊಡೋಗ್ತೀನಿ. ಕಳಪೆ ನಾನು ಸುಧೀರಣ್ಣಗೆ ಕೊಡ್ತೀನಿ. ಯಾಕೆಂದರೆ 2 ವೀಕ್ಸಿಂದ ನಾನು ನೋಡ್ತಾ ಇದ್ದೀನಿ ಅವರು ಅಪ್ಸೆಟ್ ಇದ್ದಾರೆ. ಓಕೆ, ಸೊ ಮುಂಚೆ ನಿಮಗೆ ಹೇಗೆ ಎನರ್ಜಿ ಇತ್ತು, ಅದೇ ನೀವು ಒಂದು ಮನೆಯಲ್ಲಿ ಇದ್ದೀರಾ ಅಂತ ಒಂದು ಫೀಲ್ ಆಗ್ತಾ ಉಂಟು. ಇವತ್ತೇ ನೀವು ಇದ್ದೀರಾ ಇಲ್ಲ ಅಂತ ಅದೇ ಗೊತ್ತೇ ಆಗೋದಿಲ್ಲ. ಪಾಸ್ಟ್ಗೆ ಮರ್ತು ಬಿಡಿ, ಫ್ಯೂಚರ್ಗೆ ನಾವು ಹೋಗೋಣ ಹಾಗೆ. ಸೊ ಕಳಪೆ ನಾನು ಸುಧೀರಣ್ಣ. ಕಳಪೆ ನಾನು ಸುದಿ ಅಣ್ಣಂಗೆ ಕೊಡ್ತೀನಿ. ಯಾಕಂದರೆ ಲಾಸ್ಟ್ 2 ವೀಕ್ಸಿಂದ ನಂಗೆ ಅವ್ರು ಎಲ್ಲೂ ಕಾಣಿಸ್ತಿಲ್ಲ. ಒಬ್ರಿಗೆ ಟಾಂಟ್ ಮಾಡೋದು ಕಡೆ ಬಿಟ್ಟರೆ ಇನ್ನೆಲ್ಲೂ ನನಗೆ ಸುದಿ ಅಣ್ಣ ಕಾಣಿಸ್ತಿಲ್ಲ. ಹಾಗಾಗಿ ಸುದಿ ಅಣ್ಣ. ಓಕೆ, ನಾನು ಕಳಪೆನ ಸುದೀರ್ ಅವ್ರು ಕೊಡ್ತೀನಿ. ಸುದಿ ಅಣ್ಣಗೆ ನನಗೆ ರೀಸನ್ ಇದೆ. ಅದು 1 ಸತಿ ಆಗಿಲ್ಲ, 2 ಸತಿ ಆಗಿಲ್ಲ, 3-4 ಸತಿ ಆಯ್ತು. ಮೊನ್ನೆ ನಾನು ಬೆಡ್ ಮೇಲೆ ಮಲಗಿದಾಗ ಪಕ್ಕದಲ್ಲಿ ಮಾತಾಡ್ತಾ ಇದ್ಲು. ಬರುವಾಗ ಹುಲಿ ತರ ಬಂದ್ರು, ಹಂಗ್ ಬಂದ್ರು. ಬಟ್ ಬಂದಿದ ತಕ್ಷಣ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ಲು, ಅಡ್ಗೆ ಮಾಡ್ತಾ ಇದ್ಲು ಅಂತ. ಬಟ್ ಇಲ್ಲಿ ಬಂದಿರೋದು ನಾನು ಯಾರನ್ನು ಇಂಪ್ರೆಸ್ ಮಾಡಬೇಕು ಅಡುಗೆ ಮನೆಗೆ ಹೋಗಿ ಅಂತಲ್ಲ. ನನಗೆ ಇಷ್ಟ ಅಡುಗೆ ಮಾಡೋಕ್ಕೆ. ಅದಕ್ಕೋಸ್ಕರ ಏನಿಲ್ಲಿ ಬಂದ ತಕ್ಷಣ ನಾನು ಜಗಳ ಆಡಬೇಕು, ಕೂಗಾಡಬೇಕು, ಹಂಗೆ ಮಾಡೋದು ಯಾವಾಗ ಟಾಂಟ್ ಮಾಡೋದು ನನಗೂ ಇಷ್ಟ ಆಗಲ್ಲ. ಒಂದ್ಸತೆ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಓಕೆ, ಬಟ್ ಯಾವಾಗೂ ಮಾಡೋದೇ ಅದು ಕಾಮಿಡಿ ಆಗಲ್ಲ, ಅದು ಪರ್ಸ್ನಲ್ ಆಗಿಬಿಡುತ್ತೆ. ಅದು ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದ್ರು ಟಾಂಟ್ ಮಾಡಬೇಕು ಅಂದರೆ ನಾನು ಮುಂದೆ ನಿಂತ್ಕೊಂಡು ಟಾಂಟ್ ಮಾಡಿ, ನಾನು ವಾಪಸ್ ನಿಮ್ಮನ್ನ ಮಾತಾಡ್ತೀನಿ. ನಿಂತ್ಕೊಂಡು 3-4 ಜನ ನಕ್ಕೊಂಡು ನನ್ನ ಬಗ್ಗೆ ಕಾಮಿಡಿ ಮಾಡ್ಕೊಂಡು ಮಾಡೋದೇ ನಂಗೆ ನಿನ್ಗೆ ಅಲ್ವಣ ನಾನು ಹೇಳಿದ್ದು. ಅದೇ ನನಗೆ ಇಷ್ಟ ಆಗಿಲ್ಲ. ನೀವು ಮಾತಾಡಿದ್ಮೇಲೆ ನನ್ನ ಸೈಡಲ್ಲಿ ಬಂದು ಹೇಳಿದ್ರಿ, ನನಗೆ ಅದು ಇಷ್ಟ ಆಗಿಲ್ಲ. ಸೊ ಹಂಗೆ ಟಾಂಟ್ ಮಾಡೋದು ಅವೆಲ್ಲ ಮಾಡಿದಾಗ ನಮಗೂ ಇಷ್ಟ ಆಗಲ್ಲ. ಸೊ ಅದಕ್ಕೆ ಸುದಿ ಅವ್ರನ್ನ ನಾಮಿನೇಟ್. ನಾನು ಈ ವಾರದ ಕಳಪೆನ ಜಾನು ಪಕ್ಕದಲ್ಲಿರೋ ಸುದಿ ಅಣ್ಣನ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಲ್ರಿಗೂ ಸೇಮ್ ಫೀಲಿಂಗ್ ಎಲ್ರಿಗೂ ಐತೆ ಇರೋದು. 2 ವಾರದಿಂದ ಸುದಿ ಅಣ್ಣ ಕಾಣಿಸ್ತಾ ಇಲ್ಲ ಅನ್ನೋದು ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಬೆಳಿಗ್ಗೆ ನಡೆದ ಒಂದು ಘಟನೆಯಲ್ಲಿ ಧ್ರುವಣ್ಣವ್ರಿಗೂ ನನಗೂ ಒಂಚೂರು ಜಗಳ ಇರ್ತದೆ. ಅಲ್ಲಿ ಸುದಿ ಅಣ್ಣ ಏನು ಹೇಳ್ತಾರೆ ಅಂದರೆ, ಇಲ್ಲ ತಪ್ಪು ಮಾಡಿದ್ದು ನನಗೂ ಹಂಗೆ ಅನ್ನಿಸ್ತು ಅಂತ ಹೇಳಿದ್ರು. ಆದರೆ ನೆನ್ನೆ ನಾವೆಲ್ಲ ರೂಮಲ್ಲಿ ಕೂತಿರ್ಬೇಕಾದ್ರೆ ಸುದಿ ಅಣ್ಣನೇ 2-3 ಸಲ ಕರೆದು ಹಿಂಗೆ ಕೈಸನ್ನೆ ಮಾಡಿ ತೋರಿಸಿದ್ರು. ಸುದಿ ಅಣ್ಣನಿಂದನೇ ಅವನನ್ನ ರೇಗಿಸಿರ್ಬೋದು ನಾನು. ಹಂಗಾಗಿ ಅವ್ರದ್ದು ಅದ್ರಲ್ಲಿ ಪಾಲೈತೆ. ಹಂಗಾಗಿ ನಾನು ಸುದಿ ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಇವತ್ತಿಂದ ಕಣೋ ಲೆಕ್ಕ ತಗೊಂಡಿದ್ದವನು. ನೆನ್ನೆ ಎಲ್ಲ ತಮಾಷೆಗಿದ್ದ. ಅಯ್ಯಯ್ಯೋ 4 ಆಯ್ತಾಗ. ನಾನು ಈ ವಾರ ಕಳಪೆ ಗೆಲ್ಲಿ ಕೊಡ್ತೀನಿ. ಯಾಕಂದ್ರೆ ಪರ್ಸನಲಿ ನನಗೆ ತುಂಬಾನೇ ಹೀಯಾಳ್ಸಿ ಮಾತಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಅವನ ಜೋಕ್ಸ್ಗಳು ನಿಜವಾಗ್ಲೂ ನಾನು ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ನೀನು ಹೇಳಿದ್ಯಾ ಮೊಕ್ಕೊಡ್ದಂಗೆ ಹೇಳಿ ನಾನು ಮಾಡಲ್ಲ ಅಂತ ಎಲ್ಲರ ಮುಂದೆನೂ ನಾನು ಹೇಳ್ತಾ ಇದ್ದೀನಿ. ನನಗಿಷ್ಟ ಆಗ್ತಾ ಇಲ್ಲ, ಇನ್ನು ಮುಂದೆ ಹಂಗೆ ಮಾಡಬೇಡ. ಈ ವಾರ ಕಳಪೆ ಸುದಿ ಅವ್ರಿಗೆ ಅಲ್ಲ, ಈ ವಾರ ಕಳಪೆ ನಿಜವಾಗ್ಲೂ ಸುದಿ ಅವ್ರಿಗೆ ಕೊಡಬೇಕು ಅಂತಾನೆ ಅನ್ಕೊಂಡಿದ್ದೆ ನಾನು. ಇಷ್ಟು ಜನ ಕೊಟ್ಟರು ಅಂತ ನಾನು ಕೊಡ್ತಾ ಇಲ್ಲ. ನಾನು ಅಭಿ ಏನು ಮಾತಾಡ್ಕೊಂಡಿದ್ದೀವಿ ಇದ್ರ ಬಗ್ಗೆ. ಸುದ್ದಿ ಅವ್ರು ಯಾಕೋ 2 ವಾರದಿಂದ ಕಾಣಿಸ್ಕೊಂತಾ ಇಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತೆಲ್ಲ ಮಾತಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಕಳಪೆ. ಸೊ ನಾನು ಈ ವಾರ ಕಳಪೆನ ಸುದಿ ಅಣ್ಣಂಗೆ ಕೊಡ್ತೀನಿ. ಸೊ ಯಾಕಂದರೆ ಇನಿಷಿಯಲ್ ಡೇಸಿಂದ ನಾನು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಎನರ್ಜಿ ಲೆವೆಲ್ ತುಂಬ ಹೈ ಇತ್ತು. ಈಗ ತುಂಬ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಅಷ್ಟು ಎನರ್ಜಿ ಇಲ್ಲ. ನನ್ನೇ ಕೇಳ್ತಾರೆ ಯಾಕೆ ಡಲ್ ಆಗಿದೆಯಾ. ಅವರೇ ಡಲ್ ಆಗಿಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸೊ ಅದೊಂದು ಕಾರಣಕ್ಕೆ ಅದೊಂದು ಮೀಟಿಂಗ್ ಹಾಕೊಂಡು ಕಳಪೆನ ನನ್ಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ರೆ ನಾವು ಓಕೆ ಇಸ್ ಡೂಯಿಂಗ್ ಗುಡ್. ಎಲ್ಲ ಟೈಮು ಎಂಟರ್ಟೈನ್ಮೆಂಟ್ ಆಗಿರಲ್ಲ, ಒಂದೊಂದ್ಸಲಿ ಪರ್ಸ್ನಲ್ ಆಗೋ ಆಗುತ್ತೆ. ಆ ಥರ ಮಾಡಬಾರ್ದು ಅಂತ ಎಷ್ಟೊಂದ್ಸಲಿ ಹೇಳಿದೀವಿ. ಅದು ತುಂಬಾ ಪರ್ಸ್ನಲ್ ಆಗ್ತಿದೆ. ಇವತ್ತು ಕೊಟ್ಟಿದ್ದ ಟಾಸ್ಕ್ನ ಕೂಡ ಸೀರಿಯಸ್ನೆಸ್ಸೇ ಅರ್ಥ ಆಗಲಿಲ್ಲ. ಸುಮ್ಮನೆ ಏನೋ ಫನ್ ಮಾಡಬೇಕು, ಅಲ್ಲಿ ನಾನು ಮಾತಾಡಬೇಕು, ಏನೋ ತಮಾಷೆ ಮಾಡಬೇಕು ಅಂತ ಟೀಮ್ ಸೋಲಕ್ಕೆ ಮೇನ್ ಕಾರಣ ಗಿಲ್ಲಿ. ಸೊ ಹಾಗಾಗಿ ನಾನು ಗಿಲ್ಲಿ ಕೊಡ್ತಾ ಇದ್ದೀನಿ. ನಾನು ಈ ವಾರದ ಕಳಪೆ ರಿಷಂಗ್ ಕೊಡ್ತಾ ಇದ್ದೀನಿ. ವ್ಯಕ್ತಿತ್ವ ತೋರಿಸ್ಕೋಬೇಕು ಅಂತಾನೆ ನಮಗೆ ಇಡೀ ವಾರನ ಮೀಸಲಾಗಿಟ್ಟಿದ್ರು. ನಾನು ಈ ಮನೇಲಿ 6 ವಾರ ಕಳೆದಿದ್ದೀನಿ. ತುಂಬಾ ಜಗಳಗಳನ್ನ ನೋಡಿದ್ದೀನಿ. ಆದ್ರೆ ಯಾರೋ ಕಣ್ಣೀರ್ ಹಾಕ್ಬೇಕಾದ್ರೂ ಅವ್ರಿಗೆ ಟಾಂಟ್ ಮಾಡೋದು, ನಾನ್ ಬುಲೆಟ್ ಇಟ್ಕೊಂಡು ಹೊಡಿತೀನಿ ಅಂತ ಮನಸ್ಸುಗಳನ್ನ ನಾನು ಇದುವರೆಗೂ ನೋಡಿಲ್ಲ. ಅಟ್ಲೀಸ್ಟ್ ಅಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಾರೆ. ನಾವು ಪತ್ರ ಕಳ್ಕೊಂಡಿದ್ದಕ್ಕೆ ಅವ್ರ ಪತ್ರ ಎತ್ಕೊಳ್ಳೋಕ್ಕಾಗಿದ್ದು ಅನ್ನೋದನ್ನ ಮರೆತು ಆ ಮಾತುಗಳನ್ನ ಆಡಿದ್ದು ಅಂಥ ವ್ಯಕ್ತಿತ್ವ ನನಗೆ ತುಂಬ ಕಳಪೆ ಅಂತ ಅನಿಸ್ತು. ಅದಕ್ಕೆ ನನ್ನ ಕಳಪೆ ರಿಷಾಗೆ. ನಾನು ಈ ವಾರದ ಕಳಪೆನ ಗಿಲ್ಲಿಯವರು ಕೊಡೋದಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿಯವರು ಈ ವಾರ ಅಂತ ಮಾತ್ರ ಅಂತಲ್ಲ,
ಈ ಮನೆಗೆ ನಾನು ಬಂದ ಕ್ಷಣದಿಂದ ಇಲ್ಲಿವರೆಗೂ ಕೂಡ ಮನೆಯ ನಿಯಮಗಳಾಗ್ಲಿ ಅಥವಾ ಮನೆಯ ಸದಸ್ಯರಿಗೆ ಯಾರಿಗೇ ಆಗಲಿ ಅವರ ಬಗ್ಗೆ ಮತ್ತೆ ಅವರ ಕಾವ್ಯ ಬಗ್ಗೆ ಬಿಟ್ರೆ ಬೇರೆ ಎಲ್ರನ್ನೂ ತಮಾಷೆ ಮಾಡಿಕೊಂಡು ಅವ್ರಿಗೆ ನೋವಾಗ್ತಾ ಇದೆಯಾ, ಇರಿಟೇಟ್ ಆಗ್ತಾ ಇದೆಯಾ, ಅಥವಾ ಅವ್ರದ್ದು ಹೊರಗಡೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ, ಅವ್ರದ್ದೊಂದು ಇಮೇಜ್ ಇರುತ್ತೆ ಹೊರಗಡೆ, ಇದನ್ನೆಲ್ಲ ಕಂಟಿನ್ಯೂಸ್ ಆಗಿ ನಾವು ಅದನ್ನ ಬಹಳ ಕೂಲಾಗಿ ತಗೊಳ್ತೀವಿ, ಸಲಿಗೆಯಿಂದ ತಗೊಳ್ತೀವಿ ಅಂತ ಅದನ್ನ ಕಂಟಿನ್ಯೂಸ್ ಡ್ಯಾಮೇಜ್ ಮಾಡಿಕೊಂಡು ಎಲ್ಲೆಲ್ಲಿ ಹೋಗಬಾರ್ದು, ನುಗ್ಗಬಾರ್ದು, ಮೂಗ್ ತೋರಿಸಬಾರ್ದು ಅಲ್ಲೆಲ್ಲ ತನ್ನ ಬೇಡವಾಗಿರೋ ರೀತಿ ತಮಾಷೆ ಮಾಡಿಕೊಂಡು ಅವ್ರ ಕಂಡಮ್ ಮಾಡಿಕೊಂಡು ಇರೋಂಥ ವ್ಯಕ್ತಿ. ಸೊ ಈ ವಾರ ನಾನು ಗಿಲ್ಲಿ ಅವ್ರನ್ನ ಕಳಪೆ ಅಂತ ಆಯ್ಕೆ ಮಾಡ್ತೀನಿ. ಥ್ಯಾಂಕ್ ಯು. ಅದನ್ನ ಹೇಳುವಾಗ ಅವರ ಕಾವ್ಯ ಇವರ ಕಾವ್ಯ ಅನ್ನೋ ಅವಶ್ಯಕತೆ ಇಲ್ಲ. ನನ್ನ ಅಭಿಪ್ರಾಯ ನಾವು ಅಭಿಪ್ರಾಯ ಕೊಡ್ತೀವಿ ಹೇಳಿ. ಯಾರು ಹೇಳಿದ್ರೆ ಬೇರೆ ತರನೇ ಇರುತ್ತೆ. ಈ ವಾರದ ಕಳಪೆನ ಧನು ಅವ್ರ ಪಕ್ಕ ಕೂತಿರೋ ಗಿಲ್ಲಿ ಕೊಡ್ತೀನಿ. ಗಿಲ್ಲಿ ಹಿಂಗ್ ಡ್ಯಾನ್ಸ್ ಮಾಡಿದಾಗ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ಮಾತಾಡೋಕೆ ಶುರು ಮಾಡಿಬಿಟ್ರೆ ಅಥವಾ ಅವನ ವರ್ತನೆ ನೋಡ್ಬಿಟ್ರೆ ತುಂಬ ಇರಿಟೇಟ್ ಆಗುತ್ತೆ ಅಂತ ಮನೆಯವ್ರು ಹೇಳ್ತಾ ಇದ್ರು. ನನಗೆಲ್ಲೂ ಅನ್ನಿಸ್ತಾ ಇರಲಿಲ್ಲ ಅವ್ನು ಇರೋದೇ ಹಾಗೆ ಅಂತ. ಬಟ್ ಇವತ್ತಂತೂ ಲಿಟ್ರಲಿ ಇರಿಟೇಟ್ ಆಯಿತು. ನಮ್ಮ ಟೀಮ್ ಎಫರ್ಟ್ ಫುಲ್ ಮಣ್ಪಾಲ್ ಆಗೋದಕ್ಕೆ, ಟೀಮ್ ಸೋಲೋದಕ್ಕೆ ಗಿಲ್ಲಿನೇ ಕಾರಣ. ಅದಕ್ಕೆ ನಾನು ಈ ವಾರದ ಕಳಪೆನ ಗಿಲ್ಲಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಟೀಚರ್. ನಾನು ಈ ವಾರದ ಕಳಪೆನ ಗಿಲ್ಲಿ ಕೊಡ್ತೀನಿ. ಯಾವುದೇ ಕ್ಯಾಪ್ಟನ್ ಬಂದಾಗಲೂ ಅವ್ರು ಏನೇ ಹೇಳಿದ್ರು ಕೇಳಿದ್ದೀವಿ. ಇವತ್ತು ಕೊಡಬಾರ್ದು ಕಾಟ ಎಲ್ಲ ಕೊಟ್ಟಿದ್ದಾನೆ ಕ್ಯಾಪ್ಟನ್ಗೆ, ಮಾಳುಗೆ. ಎಷ್ಟು ಹೇಳಿದ್ರು ಬೇಕಂತ ಟಾಯ್ಲೆಟ್ಗೆ ಹೋಗಿದ್ದು, ಬೇಕಂತ ಬೆಡ್ಶೀಟ್ ಮಡಿಸ್ತೀನಿ ಅಂತ ಹೋಗಿದ್ದು, ಅವೆಲ್ಲ ನಿನ್ನೆವರೆಗೂ ಎಲ್ಲವೂ ತಮಾಷೆಯಾಗಿತ್ತು. ನಿನ್ನೆ ನಾನು ತಮಾಷೆಗೆ ಮಾಡಿದೆ. ಇವತ್ತು ಧ್ರುವ ಅವ್ರು ತುಂಬ ನೀಟಾಗಿ ಫಸ್ಟ್ ರಿಕ್ವೆಸ್ಟಲ್ಲಿ ಹೇಳ್ತಾರೆ, ಗಿಲ್ಲಿ ದಯವಿಟ್ಟು ಇನ್ನು ಸಾಕು, ಇಲ್ಲಿವರೆಗೂ ಓಕೆ ಬಟ್ ಇನ್ನು ಸಾಕು ಅಂತ. ಆದರೂ ಅದನ್ನು ನಿಲ್ಲಿಸದೆ ತುಂಬ ಮನ್ಸಿಗೆ ನೋವಾಗಂಗೆ ಗಿಲ್ಲಿ ಮಾತಾಡಿದ್ರು. ಇದೊಂದು ಎಚ್ಚರಿಕೆ ಆಗಿ ಇವನು ಕಳಪೆ ಕೊಟ್ಟಾಗ ನೆಕ್ಸ್ಟ್ ಎಲ್ಲರಿಗೂ ಭಯ ಬಂದು ಅವರು ಕ್ಯಾಪ್ಟನ್ ಮಾತು ಕೇಳ್ತಾರೆ ಅನ್ನೋದಕ್ಕೋಸ್ಕರ ನಾನು ಗಿಲ್ಲಿ ಕೊಡ್ತಾ ಇದ್ದೀನಿ. ನಾನು ಈ ವಾರದ ಕಳಪೆನ ಗಿಲ್ಲಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಸಲ 2 ಸಲ ಓಕೆ ಇನ್ನೊಬ್ರನ್ನ ಹೀಯಾಳಿಸಿ ಹಾಸ್ಯ ಮಾಡೋದು, ತುಂಬ ಸಲ ಅವ್ರಿಗೆ ಇನ್ನೊಬ್ರಿಗೆ ಇರಿಟೇಷನ್ ಆಗ್ತಾ ಐತೆ ಅಂದ್ರೂ ಅವ್ರನ್ನ ಆ ಥರ ಮಾಡೋದು ಅದು ತಪ್ಪು ಅಂತ ಅನ್ನಿಸ್ತದೆ. ಅದೊಂದು ತಿತ್ಕೋ ಅಷ್ಟೇ, ಬೇಜಾರಾಗಬೇಡ. ನಾನು ಕೂಡ ಈ ವಾರದ ಕಳಪೆನ ಗಿಲ್ಲಿ ಕೊಡ್ತೀನಿ. ಕೆಲವು ಒಂದೊಂದು ಸಂದರ್ಭದಲ್ಲಿ, ಯಾಕಂದ್ರೆ ನಿಮ್ಮ ಜೀವಾಳನೇ ಕಾಮಿಡಿ ಆಗಿರೋದ್ರಿಂದ, ಮನೇನೂ ಜೀವಂತವಾಗಿ ಇಟ್ಕೊಂಡಿರೋದ್ರಿಂದ ಯಾರಿಗೂ ಮನ್ಸಿಗೆ ಘಾಸಿ ಆಗದೆ ಇರೋ ರೀತಿಲಿ ನಿಮ್ಮ ಕಾಮಿಡಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದೊಂದನ್ನು ನೀವು ಬದಲಾಯಿಸ್ಕೊಳ್ಳಿ. ನಿಮ್ಗೆ ಈ ವಾರದ ಕಳಪೆನ ನಾನು ಕೊಡ್ತಾ ಇದ್ದೀನಿ. ನನ್ನ ಈ ವಾರದ ಕಳಪೆ ಗಿಲ್ಲಿಗೆ ನಿಮಿಷ. ಯಾಕಂತಂದರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಈ ವಿಷಯನ. ಈ ವಾರ ಎಸ್ಪೆಷಲಿ ಎಲ್ಲರೂ ಬರೀ ಕೆಲಸ ಮಾಡೋಕ್ಕೆ ಬಂದಿಲ್ಲ, ಕರೆಕ್ಟ್, ಬಟ್ ಆದರೂ ಎಲ್ಲ ಒಂದು ಕೆಲಸ ಮಾಡ್ತಾರೆ. ಯಾಕಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅದು, ಆಯಿತಾ. ನಾನು ನೋಡಿರಂಗೆ ಏನು ಕೆಲಸ ಬಿಡು ಗಿಲ್ಲಿ, ನೀವು ನಾನು ನೋಡಿರಂಗೆ ಯಾವ ಕೆಲಸನೂ ಮಾಡಿಲ್ಲ. ಆಮೇಲೆ ಏನು ಹೇಳಿದ್ರು ಕೂಡ ಇಲ್ಲಿ ನಾವು ಯಾರಿಗೂ ಬೇಬಿ ಸಿಟ್ಟಿಂಗ್ ಮಾಡೋಕ್ಕೆ ಬಂದಿಲ್ಲ. ನಮ್ಮದೇ ಒಂದು ಕೆಲಸ ಅಂದರೆ ನೀನು ಮಾಡು 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 ಅನ್ನೋಕೆ ಆಗಲ್ಲ. ಇಲ್ಲ ಎಲ್ಲರೂ ಅವ್ರವ್ರು ಕೊಟ್ಟಿರೋ ಜವಾಬ್ದಾರಿ ಮಾಡಬೇಕು. ಅದೊಂದು ಕಾರಣ. ಇವತ್ತು ನಾವು ಸೋತಿದ್ದ ಕಾರಣ ನಿಜವಾಗ್ಲೂ ನನಗೆ ಅನ್ಸಿದ್ದು ಗಿಲ್ಲಿ ನೀನೇ. ಸೊ ಕಳಪೆ ನೀನೇ ಕೊಡ್ತಾ ಇದ್ದೀನಿ. ಇವಳಿಗೇನು 12 ಲೀಟ್ರು ಎಣ್ಣೆ ಹೋಯ್ತು ಅಂತ ಗಿಲ್ಲಿಗೆ 7. ಬಿಗ್ ಬಾಸ್ ಈ ವಾರದ ಉತ್ತಮ ಚಂದ್ರಣ್ಣ, ಮತ್ತು ಈ ವಾರದ 8 ಸದಸ್ಯರಿಂದ ಗಿಲ್ಲಿ ಅವರ ಕಳಪೆ ತಗೊಂಡರು. ಹೀಗಾಗಿ ಕಳಪೆ ಅವರಿಗೆ ಕೊಡ್ಬೇಕಂತ ಭಾವಿಸ್ತೀನಿ. ಅದೇ ಅಲ್ಲಿ ಹೋಗಿ ಎಲ್ಲ ವೈಸ್ ಕ್ಯಾಪ್ಟನ್ ಸೀರಿಯಸ್ನೆಸ್ ಇಲ್ಲ. ಈಗ ನಾನೇನಾದ್ರು ಕೆಡಿಕೆ ಬಂದ ನಿನ್ನ ಸುಮ್ಮನೆ ಕೂತ್ಕೋ. ನೀನು ಅದನ್ನೇ ಮಾಡೋದು, ಕೆಣಕ್ತಿಯಲ್ಲ. ನೀನೇ ನಂಬರ್ 1 ಉಸಿರುವಳ್ಳಿ ಮನೆದು. ಉಸಿರವಳ್ಳಿ ಚಮಕಾಯಿಸ್ಬಿಟ್ಟು ಅಲ್ಲೇ ನನ್ನ ಚಮ್ಮಕ ಚೆಲ್ಲಿ. ರಾತ್ರಿ 11:10. ನಿಮ್ ಅನಿಸಿಕೆ ಅಂದ ತಕ್ಷಣ ಒಬ್ರು ಕ್ಯಾರೆಕ್ಟರ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತಿಲ್ಲ. ಗಿಲ್ಲಿ ಅವರ ಕಾವ್ಯ ಅಂತ ಯಾಕೆ ಹೇಳಿದ್ರಿ? ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮ್ಮ ಹತ್ರ ಕ್ಲಾರಿಟಿ ಕೊಟ್ಟಿದ್ದೀನಿ. ಪದೇ ಪದೇ ಅದನ್ನ ಮಾತಾಡೋಂಗಿಲ್ಲ ಧ್ರುವ. ಮತ್ತೆ ನೀವು ಬೇರೆ ರೀತಿ ಮಾತಾಡ್ತೀನಿ ಅಂದ್ರೆ ಅದೇ ಯಾವ ರೀತಿ? ನಾನು ಮಾತಾಡ್ತೀನಿ, ನೀವು ನಿಮ್ ರೀತಿ ಹೋದ್ರೆ ನಾನು ಹಂಗೆ ಮಾತಾಡ್ಬೇಕಾಗುತ್ತೆ. ಯಾವ ರೀತಿ ಮೇಡಮ್? ಯಾವ ರೀತಿ? ಮಾತಾಡಿದ್ರೆ ಆ ರೀತಿನೇ ಮಾತಾಡಬೇಕು. ಮಾತಾಡಿ ಮೇಡಮ್. ನನ್ನ ಅಭಿಪ್ರಾಯ ಹೇಳ್ತೀನಿ ಮೇಡಮ್. ನಿಮ್ದು ಹೇಳಿ. ನಿಮ್ಮನ್ನ ಯಾರು ತಂದಿದಾರ? ಯಾವ ರೀತಿ ಬೇಕಾದ್ರೂ ಹೇಳ್ಬೋದು. ನೀನು ನನ್ ಮಾಡ್ರೆ ನನ್ ಬಗ್ಗೆ ಮಾತಾಡೋಣ, ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡಿ?
ನನಗಿದೆ ಬೇರೆಯವ್ರ ಹತ್ರ ಹೇಳು. ನನ್ನ ಕಳಪ ಕೊಡು, ನನ್ನ ಬಗ್ಗೆ ಮಾತಾಡು ಗುರು ನೀನು. ಬೇರೆಯವ್ರ ಬಗ್ಗೆ ಮಾತಾಡು, ನೀನು ಯಾರು? ನನ್ನ ಹೆಸರು ಪಕ್ಕ ಬೇರೆಯವ್ರ ಹೆಸರು ಹೇಳ್ತೀಯಾ? ಮಾಡೋಣ, ನಿಮ್ ಪ್ರೊಸೀಜರ್ ಮುಗಿಸ್ಬಿಡಿ. ಇಲ್ಲ ಮುಗಿಸ್ಕೊತೀನಿ, ಹೊರಗೋಗಿ ಕಿತ್ತಾಡ್ಕೊಂಡು ನೀವು. ಏನಪ್ಪ ಸೂಪರ್. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಯಾಕಂದರೆ ಉತ್ತಮ ಬಂದಾಗ ಪ್ರತಿ ವಾರನೂ ಈ ಥರ ಎಲ್ಲರ ಮೆಚ್ಚುಗೆ ಪಡೆಯೋ ಥರ ಕೆಲಸ ಮಾಡಬೇಕು ಅನ್ನೋದು ಒಂದು ಜವಾಬ್ದಾರಿ ಅದು ದಯಮಾಡಿ. ಆಮೇಲೆ ಸರಿ ತಪ್ಪುಗಳು ಆಗ್ತಾ ಇರ್ತವೆ, ಎಲ್ಲ ಹೊಸ ಹೊಸ ತಪ್ಪು ಮಾಡೋಣ, ಹಳೆ ತಪ್ಪು ಮಾಡೋದು ಬೇಡ. ತುಂಬ ಖುಷಿ ಆಗ್ತದೆ, ಒಂದು ಜವಾಬ್ದಾರಿ ಇದೆ ನನಗೆ. ಈಗ ನೀನೇನ್ ಮಾಡ್ತಾನೋ ನಾಳೆ ರಾತ್ರಿವರೆಗೂ. ಏನ್ ಮಾಡಿದ್ರು ಕ್ಯಾಪ್ಟನ್ ಜವಾಬ್ದಾರಿ ಇರ್ತಾರೆ. ಕ್ಯಾಪ್ಟನ್ ಆಗಿ ನೀನ್ ಮಾತು ಕೇಳಬೇಕು. ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ ಪ್ರಕ್ರಿಯೆ ಆಗ್ತಾ ಇದೆ ಅಲ್ವಾ? ಒಂದ್ ನಿಮಿಷ ವೈಸ್ ಕ್ಯಾಪ್ ಏನಂತೆ ಅವ್ರದೇನು ಮಾತಿಲ್ಲ. ನಾನೇನು ಎಲ್ರಿಗೂ ಧನ್ಯವಾದಗಳು, ತುಂಬಾ ಖುಷಿ ಆಯ್ತಾ ಇದೆ ಅಂತ ಹೇಳ. ಉಸಿರುವಳ್ಳಿ ಕ್ಷಣಕ್ಕೊಂದು ಬಣ್ಣ ನಾನು ನಿಲ್ಸು ಮನೇಲಿ ಬರೀ ಅದೊಂದೇ ಪದ ಚಂದ್ರು ಡಾರ್ಲಿಂಗ್. ಅದನ್ನ ಬಿಟ್ಟು ಏನಾರು ಆಯ್ತಾ ನಿಂದು ಮನೇಲಿ? ಏನಿಲ್ಲ ನಿಂದು ಮನೇಲಿ. ಹೋಗು. ರಾತ್ರಿ 11:15. ಧ್ರುವ್, ಲಾಸ್ಟ್ ಟೈಮ್ ವಾರ್ನ್ ಮಾಡ್ತಿದ್ದೀನಿ, ಅವನ ಹೆಸರು ತಗೊಳ್ಬೇಕಾದ್ರೆ ಬೇಡ ಮೇಡಮ್, ಮತ್ತಿನ್ನೇನು ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಇದ್ರ ಬಗ್ಗೆ ಯಾರ ಹತ್ರ ಪ್ರಾಬ್ಲಮ್ ಇದೆ ಅವ್ರ ಹತ್ರ ಹೇಳ್ಕೊಳ್ಳಿ. ನನ್ನ ಅಭಿಪ್ರಾಯ ಮೇಡಮ್, ನಾನು ನಿಮ್ಮ ಹತ್ರ ಮಾತಾಡೇ ಇಲ್ಲ. ನನಗನ್ನಿಸ್ತು ನಾನು ಹೇಳ್ದೆ. ಅವನ ಬಗ್ಗೆ ಮಾತಾಡುವಾಗ ಅವರು ಅವರ ಕಾವ್ಯ ಅಂತ ಅನ್ಕೊಂಡು ಬೇರೆಯವ್ರನ್ನ ಕಂಡ ಇಲ್ಲಿ ಅವರ ಕಾವ್ಯ, ನೀವು ಅವರ ಸ್ನೇಹಿತ, ನಮಗೆ ಬಹಳ ಕಂಡ. ನಾನು ಈ ತರ ಮಾತಾಡ್ತಿರ್ಲಿಲ್ಲ. ಬಹುಶಃ ಪದ ಯೂಸ್ ಮಾಡಿಲ್ಲ, ಹಾಗೆ ಹೇಳಿದ್ದೀನಿ. ಅದೇ ಯಾಕೆ ಇದ್ರ ಬಗ್ಗೆ ನಾನು ಆಲ್ರೆಡಿ ನೀವು ಮಸಿ ಬೆಳೆಯುವಾಗ್ಲೂ ಹೇಳಿದ್ರಿ, ನಾನೇನೋ ಮಿಸ್ಯೂಸ್ ಮಾಡ್ಕೋತಿದ್ದೀನಿ ಅನ್ನೋ ತರ ಮಾತಾಡಿದ್ರಿ. ಯಾರನ್ನ? ನಾನು ಏನು ಬೇರೆ ಹೇಳಿಲ್ಲ. ಅದೇ ಅರ್ಥದಲ್ಲಿ ನೀವು ತಪ್ಪರ್ಥ ಮಾಡ್ಕೋಬೇಡಿ. ನಾನು ಯಾವ ಅರ್ಥ ನಾನು ಚೇಂಜ್ ಮಾಡಿಲ್ಲ ಮೇಡಮ್. ನಾನು ಯಾವ ಅರ್ಥನೂ ನಾನು ಯಾವ ವರ್ಡನ್ನು ಯೂಸ್ ಮಾಡಿಲ್ಲ. ನಾನು ಯಾವ ವರ್ಡನ್ನು ಯೂಸ್ ಮಾಡಿಲ್ಲ. ಓಕೆ ದೆನ್ ಥ್ಯಾಂಕ್ ಯು. ಮಾತ್ ಮೇಲೆ ಇಲ್ಲಿ ನಾಳೆ ದಿನ ಮತ್ತೆ ಅದೇ ಒಪಿನಿಯನ್ ನನ್ನ ಕಿವಿಗೆ ಬಿತ್ತು ಅಂದ್ರೆ ನಾನು ಸುಮ್ಮನಿರಲ್ಲ. ನನ್ನ ಒಪಿನಿಯನ್ ನಾನು ಇಷ್ಟ ಬಂದಂಗೆ ಹೇಳ್ತೀನಿ. ನನಗೆ ಅದು ವಾಕ್ ಸ್ವಾತಂತ್ರ್ಯ ಇದೆ. ನನಗೆ ಯಾವ ಪದನ ಯೂಸ್ ಮಾಡಬಾರ್ದು ನನಗೆ ಗೊತ್ತಿದೆ. ನಾನು ಯಾವ ತಪ್ಪು ಪದನೂ ಬಳಸಿಲ್ಲ. ಧ್ರುವ್ ನನ್ನ ಮಾತು ಕೇಳಿ. ವಾರ್ನಿಂಗ್ ಯಾರು ಕೊಡ್ತಾ ಇದಾರೆ ಇವರು? ವಾರ್ನಿಂಗ್ ಬೇರೆ ತರ ಮಾತಾಡ್ತೀನಿ. ಅವರ ಕಾವ್ಯ ಅಂತ ಹೇಳಿ ತಪ್ಪು. ಅಲ್ಲ, ಯಾವ ರೀತಿ ಒಳ್ಳೆ ರೀತಿಯಲ್ಲಿ ತಗೊಳ್ಳಿ. ಅವರ ಸ್ನೇಹಿತ ಆಗ್ಬೋದು, ಅವ್ರ ತಂಗಿ ಆಗ್ಬೋದು, ಅಕ್ಕ ಆಗ್ಬೋದು. ಮೇಡಮ್, ನೀವು ಸಪೋರ್ಟ್ ಮಾಡೋದಾದ್ರೆ ನನ್ನ ಹತ್ರ ಮಾತಾಡ್ತೀನಿ. ನಿಜವಾಗ್ಲೂ ಈ ದಿನವನ್ನ ನಾನು ಮರೆಯಕ್ಕೆ ಆಗ್ತಾ ಇಲ್ಲ, ತುಂಬಾ ಖುಷಿ ಆಗ್ತಾ ಇತ್ತು. ಅವ್ನು ಪಕ್ಕ ಟಾರ್ಚರ್ ಕೊಡ್ತಾನೆ, ಪಕ್ಕ ಬೆಲ್ ಇಟ್ಕೊಂಡು ಯೂಸ್ ಮಾಡ್ತಾನೆ. ನಾನು ಹೇಳಿದ್ದೇನೆ ಅವನಿಗೆ, ಮಾಳಿಗೆ ಕಾವ್ಯಂಗ್ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಿಡಲ್ಲಿ ಅಂತ. ನಿಜ ಹೇಳಿದ್ದೀನಿ. ನಾ ಇಲ್ಲೇ ಇರ್ತೀನಿ ಇವತ್ತು. ಗೊತ್ತು. ತಲೆ ಕೆಡಬೇಕು. ಚಂದ್ರು ಡಾರ್ಲಿಂಗ್ ಬರ್ಲಾ? ಚೀಪಿಕಾಯಿ ತರ್ತೀನಿ. ಏನು ಅರ್ಥ ಆಗಿಲ್ಲ. ಒಂದ್ ಟಾಸ್ಕ್ ಆಡಕ್ ಬರೋಲ್ಲ, ಒಂದ್ ಟಾಸ್ಕ್ ಅಲ್ಲಿ ಗೆಲ್ಲಕ್ ಮೀಟ್ರ್ ಇಲ್ಲ. ಬಿಗ್ ಬಾಸ್ ಗೆ ಕನ್ಫ್ಯೂಸ್. ಇವ್ಳು ನೋಡಿದ್ರೆ ಮೂರ್ ಸರಿ ಹೇಳ್ಬೇಕು. ದಯವಿಟ್ಟು ಅಣ್ಣ ಪ್ಲೀಸ್ ಅಣ್ಣ ಹೇಳತ್ತನ. ಕೊಡ್ರಿ. ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬರ್ತೀನಿ. ನೀವು ಯಾವಾಗ ಬೇಕಾದಾಗ ಹೊರ ಬರ್ಬೇಕಾದ್ರೆ ನಾನು ಕರಿ ಲಾಕ್ ತೆಗೆದು ಬರ್ತೀನಿ. ನಿನ್ನ ಸ್ವಂತ ವಿಷಯದಾಗ ಇಲ್ಲಿ ಬರ್ದ ಹಂಗ ಮಾಡ್ದ ದಯವಿಟ್ಟು ಮಾಡಕ್ ಹೋಗ್ಬೇಡ. ನೀ ಕರಿ, ನೀ ಯಾವಾಗ ಬೇಕಾದ ಸರ್ವತ್ನ ಯಾವಾಗ ಬೇಕಾದ ಕರಿ, ನಾ ಬರ್ತೀನಿ. ಯಾವಾಗ ಬೇಕಾದ್ರೆ ನೀನ್ ಮಾಲು ಡಾರ್ಲಿಂಗ್ ಆಗ್ಬೋದು, ಹುಷಾರಾಗಿರು. ಓಕೆ ಓಕೆ ಅದ್ ತಲೆ ತೆಗೆದು. ರಾತ್ರಿ 11:35. ಹೋಯ್ತು ಬಿಡು ತಾವು. ತಾವು ನನ್ನ ಜೀವನದಲ್ಲಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಬಿಡು ತಾವು.
ಈಗಲೂ ನೋಡು ಕಾವು ನನ್ನ ಪರಿಸ್ಥಿತಿ ಹೆಂಗಿದೆ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಅಯ್ಯೋ ಬಿಟಿ ಬಂದಿದ್ರು ನನಗೆ ನೋಡಿದ್ರೆ ಕೊಟ್ಟೆ ಅದೇ ಗಿಲ್ಲಿ ಅನ್ಕೊಂಡ್ ಕೊಟ್ಟಿದ್ದು ಇವತ್ತಾಯ್ತು ನನ್ನ ಪಾಲಿಗೆ ಇಲಿ. ನಿನ್ ಲೈಫಲ್ಲಿ ಕ್ಯಾಪ್ಟನ್ ಆಗಲ್ಲ ಏನು ಆಗಲ್ಲ ಕಂಬಿಡು, ತಲೆ ಕೆಡ್ಸ್ಕೊಬಿಡ. ಆಗಲ್ಲ ಕಣೋ, ನಾನು ಫೈನಲ್ ಗಂಟೆ ಹೋಯ್ತೀಯ, ಫೈನಲ್ ಗಂಟೆ ಹೋಯ್ತೀಯ, ವಾಪಸ್ ಬಂದ್ಬಿಡ್ತೀಯ. ಶೂಟ್ ಮಾಡ್ತೀನಿ, ಶೂಟ್ ಮಾಡ್ತೀನಿ, ಶೂಟ್ ಮಾಡ್ತೀನಿ ಅಂತ ಬುಲೆಟೇ ಇಲ್ವಲ್ಲ. ಬುಲೆಟ್ ಬುಲೆಟ್ ಅನ್ನಿಸ್ತದೆ ಮೇಡಮ್. ಡಾಕ್ಟರ್ ಬೈ ಚಾನ್ಸ್ ಏನಾರ ಇವನ್ಗೆ ಟ್ರೀಟ್ಮೆಂಟ್ ಕೊಡಕ್ ಬಂದ್ರೆ ಅವನ್ಗೆ ಹುಚ್ಚ ಎದ್ಬಿಟ್ಟು ಅವನೇ ಓಡೋಗ್ಬಿಡ್ತಾನೆ, ಇವ್ನು ಬಿಟ್ಬಿಟ್ಟು. ಬಿಗ್ ಬಾಸ್ ಮನೇಲಿ ನಮ್ಮನೆಲ್ಲ ಏನ್ ಮಾಡಿರೋದವನು ಇವನು ಒಬ್ಬನೇ ಚೆನ್ನಾಗಿರೋದು, ಅವನು ಒಬ್ಬನೇ ಚೆನ್ನಾಗಿರೋದು. ರಿಸುಂಗೆ ಇತ್ತೀಚೆಗೆ ಪಕ್ಕ ನೆಕ್ಸ್ಟ್ ವಾರ ನಾಮಿನೇಷನ್ ನಾನೇ ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾಮಿನೇಷನ್ ಮಾಡ್ತಾರೆ ನೋಡು. ಅವನು ಜೈಲಿಗೆ ಹಾಕಿದ್ರು, ಹೇಳೋದ್ ಮಾತು ಕೇಳಿಲ್ಲ, ಬುದ್ಧಿ ಕಲೀಲಿಲ್ಲ ಕಾಂತ, ಅದಕ್ಕೆ ಅವನ ನಾಮಿನೇಷನ್ ಮಾಡ್ತಾ ಇದ್ದೀನಿ ಕಾಂತ. ಗೈಸ್ ಪ್ಲೀಸ್ ಹೊರಡಿ, ನನಗೋಸ್ಕರ ಕಾಯ್ಬೇಡಿ, ನಾನು ಬಂದ್ಬಿಡ್ತೀನಿ ಹೊರಡಿ ಗೈಸ್. ರಾಸು ಹೊರಡು ಗೈಸ್, ಹೋಗಿ ಬಂದಿಟ್ಕೊಂಡ್ಬಿಟ್ಟ.